ಓಂ ಶಾಂತಿ ಇವರೇ, ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾವಳವ್ರು ಎಲ್ಲರೂ ಒಳ್ಳೆಯದಾಗಲಿ. ಇವರೇ, ನಮ್ಮ ಮನೋಬಲದಿಂದ ಅತೀಂದ್ರಿಯ ಸಿದ್ಧಿಗಳನ್ನು ಹೇಗೆ ಮಾಡಿಕೊಳ್ಳೋದು ಅಂತ ಪಾರ್ಟ್ 1ನಲ್ಲಿ ನಾನು ಒಂದಷ್ಟು ವಿವರಣೆ ಕೊಟ್ಟಿದ್ದೀನಿ. ಪಾರ್ಟ್ 1ನಲ್ಲಿ 2ನೇ ಭಾಗ ನೋಡಿ ಅಂತ ಪಾರ್ಟ್ 1ನಲ್ಲೇ ನಾನು ಹೇಳಿದ್ದೀನಿ. ಇದು 2ನೇ ಭಾಗ. ದಯವಿಟ್ಟು ಪಾರ್ಟ್ 1 ಯಾರು ನೋಡಿಲ್ಲ ಅದನ್ನು ನೋಡಿ, ಈ 2ನೇ ಭಾಗ ನೋಡಿ. ಇದರಲ್ಲಿ ನಾನು ನನ್ನದೇ ಆದ ಅನುಭವದಲ್ಲಿ ಸೈಕಾಲಜಿಕಲಾಗಿ, ಮಾನವಶಾಸ್ತ್ರ ಏನಿದೆ ಸೈಕಾಲಜಿಕಲಾಗಿ, ಆ ಮಾನವಶಾಸ್ತ್ರ ಆಧಾರದ ಮೇಲೆ ಮನೋಬಲ, ನಮ್ಮ ನ್ಯೂರಾನ್ಸ್ ಪವರ್, ಬಯೋಟೆಕ್, ಬಯೋ ಎನರ್ಜಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಸುತ್ತಲೂ ನಮ್ಮ ಒಳಗೂ ಹೊರಗೆ ಇರುತ್ತೆ. ಬಯೋ ಎನರ್ಜಿ. ನಾವೊಂದು ಸೂಪರ್ ಮ್ಯಾನ್ ಆದಾಗ, ಸೂಪರ್ ಪವರ್ ಆದಾಗ, ಒಂದು ನ್ಯೂಟನ್ ಆಗಿ ನಾವು ಪರಿವರ್ತನೆ ಆದಾಗ ವ್ಯಕ್ತಿ ಮನೋಬಲ ಹೆಚ್ಚಾಗುತ್ತೆ. ಅದರಿಂದ ನಾವು ಏನೇನು ಬೇಕಾದ್ರೂ ವಶ ಮಾಡ್ಕೋಬೋದು, ಏನೇನು ಬೇಕಾದ್ರೂ ವಶೀಕರಣ ಮಾಡ್ಕೋಬೋದು. ಹಾಗೆ ಯಾವುದೇ ಶತ್ರುಗಳನ್ನು ನಾವು ವಿದ್ವೇಷಣೆ ಮಾಡ್ಬೋದು, ದೂರ ಹಾಕ್ಬೋದು, ಹೊರಗಾಗ್ಬೋದು, ಅವ್ರು ಗಡಿಪಾರು ಮಾಡ್ಬೋದು. ಹಾಗೆ ನಮ್ಮ ಬೇಕು ಬೇಡಗಳೇನಿರುತ್ತೆ, ಆಸೆ ಆಕಾಂಕ್ಷೆಗಳೇನಿರುತ್ತೆ, ಅದರ ಒಳ್ಳೆಯದನ್ನು ನಾವು ಪಡ್ಕೋಬೇಕು, ಒಳ್ಳೆಯದನ್ನು ಮಾಡಬೇಕು. ಇದರಿಂದ ನಾವು ಉದ್ಧಾರ ಆಗ್ತೀವಿ, ನಮ್ಮ ಅಕ್ಕಪಕ್ಕದವ್ರು ಇರ್ತಾರೆ, ಜಗತ್ತು ಉದ್ಧಾರ ಆಗುತ್ತೆ. ಇದು ನನ್ನ ಕಾನ್ಸೆಪ್ಟ್. ಅದಕ್ಕಾಗಿ ತಪಸ್ಸಾಧನೆ, ಹಳೆ ಕಾಲದಲ್ಲಿ ಮಾಡ್ತಿದ್ರು ತಪಸ್ಸಾಧನೆ ಋಷಿಮುನಿಗಳೆಲ್ಲ. ಆದರೆ ಹೀಗದು ಕೇವಲ ಆಡಂಬರ ಆಗೋಗಿದೆ. ಮೂಢನಂಬಿಕೆ ಮೌಢ್ಯನಂಬಿಕೆ ಆಗೋಗಿದೆ. ಎಲ್ಲ ಒಂಥರ ಕಮರ್ಷಿಯಲ್ ಬೋಕಸ್ ಆಗಿಬಿಟ್ಟಿದೆ. ಅದರಿಂದ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಒಳ್ಳೆಯ ಗುರುಗಳು ನಿಮ್ಮ ಮುಂದೆ ಬಂದಾಗ ಕೆಲವರೆಲ್ಲ ಏನು ಮಾಡ್ತಾರೆ, ಗೌರವ ಕೊಡ್ತಾರೆ. ಒಳ್ಳೆಯ ಗುರುಗಳಿಗೆ ಗೌರವ ಕೊಡ್ತಾರೆ, ದೇವರಿಗೆ ಗೌರವ ಕೊಡ್ತಾರೆ, ಎಲ್ಲರಿಗೂ ದಯಾ ದಾಕ್ಷಿಣ್ಯದಿಂದ ಒಳ್ಳೆ ಥರ ನೋಡ್ತಾರೆ. ಆದರೆ ಕೆಲವು ಅಜ್ಞಾನಿಗಳಿಗೆ ಇದು ಅರ್ಥ ಆಗಲ್ಲ. ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಏನೋ, ಅಂಥ ಅಜ್ಞಾನಿಗಳಿಗೂ ಒಳ್ಳೆಯ ಗುರುಗಳ ದರ್ಶನ ಆಗುತ್ತೆ. ಆದರೆ ಅವರು ಅರ್ಥ ಮಾಡ್ಕೊಳ್ಳಲ್ಲ, ಕಾಲಿಂದ ಒದಿತಾರೆ, ಕೆಟ್ಟದಾಗ ಮಾತಾಡ್ತಾರೆ, ಕೆಟ್ಟದಾಗ ಕಾಮೆಂಟ್ಗಳು ಮಾಡ್ತಾರೆ. ಒಳ್ಳೆಯ ಗುರುಗಳಿಗೆ ಅವಕಾಶ ಸಿಕ್ಕಿರುತ್ತೆ ಉದ್ಧಾರ ಆಗಲಿಕ್ಕೆ, ಆದರೆ ಅವ್ರಿಗೆ ಅದು ಬಳಸ್ಕೊಳ್ಳೋ ಯೋಗ ಇರಲ್ಲ. ಯಾಕಂದರೆ ದಟ್ಟ ದರಿದ್ರರಾಗಿರ್ತಾರೆ, ಪಾಪಿಗಳಾಗಿರ್ತಾರೆ. ಅದಕ್ಕೆ ಒಳ್ಳೆಯವರಾದವರು ಸಮಯ ಪ್ರಜ್ಞೆ ಇಟ್ಕೊಂಡು ಸಿಕ್ಕಿದಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೋಬೇಕು. ಗುರುಗಳ ದರ್ಶನ ಆಗುತ್ತೆ, ಈ ಪ್ರಕೃತಿನಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ. ಅದೇನೇ ಯಾವುದೇ ಕೆಲಸ ಆಗಿರಲಿ, ಕಾರ್ಯ ಆಗಿರಲಿ, ಒಳ್ಳೆಯದನ್ನು ನಾವು ಯಾವಾಗೂ ಬಳಸ್ಕೋಬೇಕು. ಕೆಟ್ಟದನ್ನು ನಾವು ದೂರ ತಗೋಬೇಕು, ಕೆಟ್ಟವ್ರನ್ನ ದೂರ ಇಡಬೇಕು. ಈಗ ನಾವು ಸಿದ್ಧಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀನಿ. ಲಾಸ್ಟ್ ಟೈಮ್ ನಾನು ವೀಡಿಯೋನಲ್ಲಿ ಹೇಳಿದ್ದೀನಿ, ಮನೋಬಲದಿಂದ ನಮ್ಮ ಮಾನಸಿಕ ಶಕ್ತಿಯಿಂದ ಸಿದ್ಧಿನ ಹೇಗೆ ಮಾಡ್ಕೊಳ್ಳೋದಂತ. ಮೊದಲು ನಾನು ಕತೆ ಹೇಳ್ತೀನಿ, ಆಮೇಲೆ ನಾನು ಸಿದ್ಧಿ ಮಾಡಿಕೊಂಡಂತಹ ವೀಡಿಯೋವನ್ನು ನಿಮ್ಗೆ ಲಾಸ್ಟಲ್ಲಿ ನಾನು ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಈ ವಿಡಿಯೋ ನೀವು ಲಾಸ್ಟ್ವರೆಗೂ ನೋಡಬೇಕು. ಈ ಲಾಸ್ಟ್ವರೆಗೂ ನೀವು ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮೊದಲು ಕತೆ ಹೇಳ್ಬಿಡ್ತೀನಿ, ಏನೋ ಒಂದು ಕತೆ, ನಾನೇನೋ ಒಂದು ಸಿದ್ಧಿ ಮಾಡ್ಕೋಬೇಕಂತಿದ್ದೆ, ಆ ಕತೆ ಹೇಳ್ಬಿಡ್ತೀನಿ. ಅಥವಾ ನನ್ನ ದಿವ್ಯ ದೃಷ್ಟಿಗೆ ಆಗಾಗ ಏನೇನು ಗೋಚರಿಸುತ್ತೆ ಅದನ್ನು ನಾನು ಜೀವನದಲ್ಲಿ ಪಡ್ಕೊಳ್ತೀನಿ. ಯಾವ ರೀತಿ ನಾನು ಪಡ್ಕೊಳ್ತೀನಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಒಂದು ಕತೆ ಇವತ್ತು ಹೇಳ್ತೀನಿ. ಇಂಥವು ಸಾಕಷ್ಟು ನನ್ನ ಜೀವನದಲ್ಲಿ ಪಡ್ಕೊಂಡಿದ್ದೀನಿ, ಸಾಕಷ್ಟು ಮಾಡ್ಕೊಂಡಿದ್ದೀನಿ. ಅದೆಲ್ಲ ಡೀಟೇಲ್ ಇಲ್ಲಿ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಟೈಮ್ ಆಗುತ್ತೆ. ಒಂದು ಕತೆ ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ ಎಕ್ಸಾಂಪಲಾಗಿ. ಅದನ್ನು ನೋಡಿ ನೀವು ಕಲೀರಿ. ನೆಕ್ಸ್ಟ್ ನೀವು ಪ್ರಯತ್ನ ಪಡಿ. ಭಾಗ 1 ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ, ಅದು ನೋಡಿದ್ರೇ ಇಲ್ಲ ಅರ್ಥ ಆಗೋದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆದರೂ ಇಲ್ಲಿ ನಿಮ್ಗೆ ಅರ್ಥ ಆಗೋಂಗೆ ಹೇಳ್ಕೊಂಡು ಹೋಗ್ತೀನಿ, ಸರಿನಾ? ಒಂದು ಸಿದ್ಧಿ ನನ್ನ ಜೀವನದಲ್ಲಿ ಏನು ನಡೀತಿದೆ ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಅದಕ್ಕೆ ದಾಖಲೆ ಹೇಳ್ತೀನಿ, ವೀಡಿಯೋ ಹೇಳ್ತೀನಿ. ಇದು ಮಾನಸಿಕ ಬಲ ಹೆಚ್ಚಿಸ್ಕೊಳ್ಳೋದು ಆ ವಿಚಾರದಲ್ಲಿ. ಇದನ್ನೇ ನಾವು ತಪಸ್ಸಾಧನೆ, ಸಿದ್ಧಿ ಆ ರೀತಿ ನಾವು ಕರಿತೀವಿ. ಗೊತ್ತಾಯ್ತಲ್ಲ? ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಧಾನಕ್ಕೆ ಕ್ಲಾರಿಟಿಗೆ ಕೊಡ್ತೀನಿ. ನೀವು ನಿಧಾನಕ್ಕೆ ಕೂಲಾಗಿ ತಾಳ್ಮೆಯಿಂದ ಕೇಳಿ. ಲಾಸ್ಟಲ್ಲಿ ನಿಮಗೆ ಇದಕ್ಕೆ ಆಧಾರಗಳು ತೋರಿಸ್ತೀನಿ, ವೀಡಿಯೋ ತೋರಿಸ್ತೀನಿ. ಓಕೆನಾ? ಸರಿನಾ? ಓಕೆ, ಈಗ ಫಸ್ಟ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲು ನನ್ನ ಬಾಲ್ಯದಲ್ಲಿ ಒಬ್ಬ ಸ್ನೇಹಿತ ಇದ್ದ, ನಾರಾಯಣ ರೆಡ್ಡಿ ಎಮ್ ಅಂತ. ಅವರ ಊರು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಹೇಮಗಲ್ ಹೋಬಳಿ, ಮದ್ದೇರಿ ಪೋಸ್ಟು, ಸೀತಿ ಬೆಟ್ಟ ಪಕ್ಕ ಇರುತ್ತೆ. ಮಲ್ಲಂಡಹಳ್ಳಿ ಗ್ರಾಮ ಅಂತ, ಇದನ್ನು ಮಲ್ಲಂಡಹಳ್ಳಿ ಅಂತ ಕರೀತಾರೆ. ಇವ್ರದ್ದು ಒಂದು ತೋಟ ಇದೆ, ಒಂದು 10 ಎಕರೆ ತೋಟ ಇರುತ್ತೆ, ನೀರಾವರಿ ಇರುತ್ತೆ. ಇವರು ನಾರಾಯಣ ರೆಡ್ಡಿ ಊರಿನಲ್ಲಿ ಒಂಥರ ಲೀಡರ್ಶಿಪ್. ಇವರು ನನಗೆ ಬಾಲ್ಯ ಸ್ನೇಹಿತರು. ಬಾಲ್ಯದಲ್ಲಿ ನಾನು 13 ವಯಸ್ಸುವರೆಗೂ ಊರಲ್ಲಿದ್ದೆ ಅಷ್ಟೇ, ಆಮೇಲೆ ಇರಲಿಲ್ಲ. 6ನೇ ತರಗತಿಯಿಂದ ಬೇರೆ ಕಡೆ ಹಾಸ್ಟ್ಲಲ್ಲಿ ಓದಿದೆ. ಅನಂತರ ಬೆಂಗಳೂರು ಸೇರಿದೆ. ಆಮೇಲೆ ಎಲ್ಲೆಲ್ಲ ಬೇರೆ ಕಡೆಯೇ ನಾನು ಜೀವನ ಮಾಡಿದೆ.
ಆದರೂ ಹಳ್ಳಿಗೆ 5 ವರ್ಷಕ್ಕೆ 10 ವರ್ಷಕ್ಕೆ ಒಂದು ಸಾರಿ ಹೋಗ್ತಿದ್ದೆ, ಸುಮ್ಮನೆ ನೋಡೋಕ್ಕೆ ಅಂತ. ರಿಲೇಟಿವ್ ಮನೇಲಿ 1 ದಿನ ಇದ್ದು 2 ದಿನ ಇದ್ದು ಬಂದುಬಿಡ್ತಾಯಿದ್ದೆ. ಹೆಚ್ಚಾಗಿ ನಾನು ಬೆಂಗಳೂರು, ಮೈಸೂರು, ಶ್ರೀರಂಗಪಟ್ಟಣ ಇಂಥ ಕಡೆ ವಾಸ ಮಾಡಿದ್ದು. ಆದರೆ ಆಗಾಗ ಇವರು ಯಾವಾಗಲೂ 10 ವರ್ಷಕ್ಕೆ 5 ವರ್ಷಕ್ಕೆ ಒಂದು ಸಾರಿ ಸಿಗೋರು. ಆನಂತರ ಇವರು, ನಾನು ಏನಾದರೂ ನನ್ನ ಆಧ್ಯಾತ್ಮಿಕ ವಿಚಾರಗಳನ್ನು ಇವ್ರ ಹತ್ರ ಹೇಳ್ತಿದ್ದೆ. ಆಮೇಲೆ ಇವರು ನನಗೆ ಕೇಳೋರು. ನಾನು ಯಾರಿಗೂ ಆಧ್ಯಾತ್ಮದ ವಿಚಾರ ಹೇಳೋಕ್ಕೆ ಹೋಗಲ್ಲ. ಅವರೇ ಕೇಳಿದಾಗ, ಅದು 1 ಸಾರಿ ಕೇಳಿದಾಗ, 2 ಸಾರಿ ಕೇಳಿದಾಗ, 3 ಸಾರಿ ಕೇಳಿದಾಗ ನಾನು ಅವ್ರಿಗೆ ವಿಚಾರಗಳು ಹೇಳ್ತೀನಿ. ಇವರು ನನಗೆ ಏನಪ್ಪ ಅಡ್ವೈಸ್ ಮಾಡೋರು ಅಂದರೆ, ನೀವು ಗಡ್ಡ ಬಿಟ್ಟಿದ್ದೀರಾ, ಜುಟ್ಟು ಹಾಕ್ಕೊಂಡಿದ್ದೀರಾ, ಕೂದಲು ಬಿಟ್ಟಿದ್ದೀರಾ, ಕಾವಿ ಹಾಕಿದ್ದೀರಾ, ಯಾಕೆ ಸಮಾಜ ಸೇವೆ ಮಾಡಲ್ಲ ನೀವು? ಸಮಾಜಕ್ಕೆ ಏನಾದರೂ ಕೊಡಿ, ಏನಾದರೂ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ ಸಮಾಜನ ಉದ್ಧಾರ ಮಾಡಿ ಅಂತ ನನಗೆ ಅಡ್ವೈಸ್ ಮಾಡಿದ್ರು. ಇವರು ಲಾಯರ್ ಓದಿದ್ದಾರೆ, ಲಾಯರ್ ಕಂಪ್ಲೀಟ್ ಮಾಡಿದ್ದಾರೆ, ಆದರೂ ರೈತರಾಗಿದ್ದಾರೆ. ಇವ್ರಿಗೆ ನಾನು ಸಿಕ್ಕಿದಾಗ, ಆಗಾಗ ಯಾವತ್ತಾದರೂ ಸಿಕ್ಕಿದಾಗ ಈ ರೀತಿ ಅಡ್ವೈಸ್ ಮಾಡೋರು. ಸಮಾಜಕ್ಕೆ ಏನಾದರೂ ಕೊಡಿ, ನೀವೇನು ತಿಳ್ಕೊಂಡಿದ್ದೀರ ಅದನ್ನೇ ಕೊಡಿ. ಯಾವಾಗಲೂ ಎಲ್ಲೋ ಒಂದು ಕಡೆ ಇರ್ತೀರ, ಯಾರಿಗೂ ಗೊತ್ತಾಗಲ್ಲ ನೀವು ಎಲ್ಲಿರ್ತೀರಂತ. ಒಬ್ಬರೇ ಎಲ್ಲೋ ವಾಸ ಮಾಡ್ತೀರಾ, ಯಾಕೆ ಈ ರೀತಿ ವಾಸ ಮಾಡ್ತೀರಾ? ನೀವೇನು ತಪಸ್ಸಾಧನೆ, ಏನು ಸಿದ್ಧಿಗಳು ಮಾಡ್ಕೊಂಡಿದ್ದೀರ ಜಗತ್ತಿಗೆ ಕೊಡಿ ಅಂತ ಪದೇ ನನಗೆ ಹೇಳೋರು. ಸಿಗ್ದಾಗಲ್ಲ ಹೇಳೋರು. ನಾನು ಯಾರ ಹತ್ರ ಕೂರೋದಿಲ್ಲ, ಯಾರೇ ಚೇರ್ ಹಾಕಲಿ ಕೂತ್ಕೊಂತ ಕೂರಲ್ಲ, ಯಾರ ಮನೆಯಲ್ಲೂ ಟೀ ಕಾಫಿ ಕುಡಿಯೋಕ್ಕೆ ಹೋಗಲ್ಲ, ಎಲ್ಲಿ ಸುತ್ತಕ್ಕೆ ಹೋಗಲ್ಲ, ಯಾವುದೇ ಪ್ರೋಗ್ರಾಮ್ಗಳಿಗೆ ಹೋಗಲ್ಲ. ಒಂಟಿಯಾಗಿ ಹಾಗೆ ಊರುಗಳಲ್ಲಿ, ಸಿಟಿಗಳಲ್ಲಿ ವಾಸ ಮಾಡಲ್ಲ. ನಾನೇನಿದ್ರು ಊರಿಂದ ಹೊರಗೆ ಕಾಡಲ್ಲಿ, ತೋಟಗಳಲ್ಲಿ, ತೋಟದ ಮನೆಗಳಲ್ಲಿ ವಾಸ ಮಾಡೋದು. ಈಗ ನಾನು ಮಾತಾಡ್ತಾ ಇರೋ ಮನೆ ಕೂಡ ಊರಿಂದ ಹೊರಗೆ ತೋಟದ ಮನೆ ಇದು. ಇಲ್ಲಿ ಸುತ್ತಲೂ ಹುಣಸೆ ಮರಗಳಿರುತ್ತೆ, ತೋಟಗಳಿರುತ್ತೆ. ಅನಂತರ 100 ಮೀಟ್ರ್ 250 ಮೀಟ್ರು ಆ ಕಡೆ ಹಳ್ಳಿ ಇರುತ್ತೆ. ಈ ರೀತಿ ಒಂಟಿಯಾಗಿರ್ತೀನಿ ನಾನು. ಯಾಕಂದರೆ ತಪಸ್ಸಾಧನೆ ಮಾಡೋರು ಯಾವಾಗಲೂ ಒಂಟಿಯಾಗಿರಬೇಕು. ಯಾರ ಜೊತೆ ಹೆಚ್ಚಾಗಿ ಮಾತಾಡಬಾರ್ದು, ಯಾರ ಸಂಪರ್ಕ ಇರಬಾರ್ದು, ಆವಾಗಲೇ ಸಿದ್ಧಿ ಆಗೋದು. ಗೊತ್ತಾಯ್ತಲ್ಲ? ಸರಿ, ನಾನು ಒಂಟಿಯಾಗಿರ್ತೀನಿ. ನನಗೆ ಒಂದು ಅನುಭವ ಆಯಿತು ಈ ಮನೆ ಹತ್ರ. ಏನಪ್ಪ ಅನುಭವ ಅಂದರೆ, ನಾನು ಏನಾದರೂ ಅವಾಗವಾಗ ಗೊತ್ತಾಗುತ್ತೆ, ನಮ್ಮ ದಿವ್ಯ ದೃಷ್ಟಿಗೆ ಗೊತ್ತಾಗುತ್ತೆ ಏನಾದರೂ ಮುಂದೆ ನಡೆಯೋದು, ನನ್ನ ಜೀವನದಲ್ಲಿ ನಾನು ಹೆಂಗೆ ಉದ್ಧಾರ ಆಗಬೇಕು, ಮುಂದೆ ನನ್ನ ಜೀವನದಲ್ಲಿ ಏನು ನಡೆಯುತ್ತೆ, ಇದೆಲ್ಲ ನನಗೆ ಗೊತ್ತಾಗುತ್ತೆ, ಮುಂದಿನ ಫ್ಯೂಚರ್. ನನ್ನ ಬಾಲ್ಯದಲ್ಲಿ 7ನೇ ತರಗತಿಯಲ್ಲಿ ಇರೋವಾಗೆ ಒಂದು ಪುಸ್ತಕದಲ್ಲಿ ನಾನು ಬರೆದಿಟ್ಟೆ. ಏನಂತ ಅಂದರೆ, ನಾನು ಇವಾಗ ಚಿಕ್ಕವನು, 7ನೇ ತರಗತಿ, ಚಿಕ್ಕವನು 14 ವಯಸ್ಸೇನೋ, ಅವಾಗ 14-15 ವಯಸ್ಸು. ಇನ್ನು ನೆಕ್ಸ್ಟು 42ನೇ ವಯಸ್ಸಾದರೆ ನಾನು ಹೆಂಗಿರ್ತೀನಿ ಅಂತ, ಹೆಂಗಿರಬೇಕು ಅಂತ ಪ್ರತಿ ವರ್ಷ ನಾನು ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಪ್ರತಿ ವರ್ಷ, ಆಮೇಲೆ ನಾನು ಯಾವ ರೀತಿ ಮದುವೆ ಮಾಡ್ಕೋಬೇಕು, ಯಾವ ರೀತಿ ಉದ್ಯೋಗ ಸಂಪಾದನೆ ಮಾಡ್ಕೋಬೇಕು, ಯಾವ ರೀತಿ ಮಕ್ಕಳು ಮಾಡಬೇಕು, ಮಕ್ಕಳಿಗೆ ಏನು ಹೆಸರಿಡಬೇಕು, ನಾನೇನಾದರೂ ಫ್ಯಾಕ್ಟ್ರಿನೋ ಅಂಗಡಿನೋ ಇದ್ರೆ ಅದಕ್ಕೆ ಏನು ಹೆಸರಿಡಬೇಕು, ಹಾಗೆ ನನಗೆ ಯಾವ ರೀತಿ ಕಷ್ಟಗಳು ಬರಬೇಕು, ಯಾವ ರೀತಿ ರೋಗಗಳು ಬರಬೇಕು, ನನಗೆ ಸಾಲಗಾರರು ಯಾವ ರೀತಿ ನನಗೆ ಕಾಟ ಕೊಡಬೇಕು, ಇದು ಕೂಡ ಎಲ್ಲ ಬರ್ಕೊಂಡೆ. ಯಾಕಂದರೆ ನಾನು ಸ್ಟೋರಿ ಚೆನ್ನಾಗಿದ್ರೆ ತಾನೆ 4 ಜನ ನೋಡೋದು. ಹೇಳಿದ್ರೆ ನಾನೇ ಬರ್ಕೊಂಡ್ಬಿಡ್ತಾಯಿದ್ದೆ ಕಷ್ಟಗಳನ್ನು, ಸುಖಗಳನ್ನು, ಎಲ್ಲವನ್ನು. 42 ವಯಸ್ಸುವರೆಗೂ ಬರ್ಕೊಂಡೆ. 42 ವಯಸ್ಸುವರೆಗೂ ನಾನು ಬರ್ಕೊಂಡೆ. ಆಮೇಲೆ ಪ್ರತಿ ವರ್ಷ ಚೆಕ್ ಮಾಡ್ಕೊಳ್ತಾ ಇದ್ದೆ, ಏನು ನಡೀತದೆ ನನ್ನ ಜೀವನದಲ್ಲಿ, ಈ ವರ್ಷ ನಾನು ಬರ್ಕೊಂಡ್ರೆ ಕರೆಕ್ಟಾಗಿ ನಡೆದಿದೆ ಅಲ್ವಾ. ಎಲ್ಲ ನಡೀತಾ ಇತ್ತು. ಎಷ್ಟು ಪರ್ಸೆಂಟ್ ಅಂದರೆ 80% ಪಕ್ಕ ನಾನು ಏನು ಬರ್ಕೊಂಡಿದ್ದೀನಿ ಪ್ರತಿ ವರ್ಷದ್ದು ಅಷ್ಟು 42 ವಯಸ್ಸುವರೆಗೂ ಬರ್ಕೊಂಡಿದ್ದೆ. ಅಷ್ಟು ಪಕ್ಕ 80% ನಡೀತು. ನಾನು ಹೇಗೆ ಮದುವೆ ಮಾಡ್ಕೋಬೇಕು, ಮದುವೆ ಆದರೆ ಮಕ್ಕಳು ಹೇಗೆ ಹೆಂಗೆ, ಮಕ್ಕಳಿಗೆ ಏನು ಹೆಸರಿಡಬೇಕು, ಮತ್ತು ನನಗೆ ಹೆಂಗೆ ರೋಗಗಳು ಬರಬೇಕು, ಸಾಲಗಾರರು ಹೆಂಗೆ ನನಗೆ ಕಾಟ ಕೊಡಬೇಕು, ಎಲ್ಲ ನಾನೇ ಬರ್ಕೊತಾ ಇದ್ದೆ. ಎಲ್ಲ ಬರೆದಿಟ್ಬಿಡ್ತಾಯಿದ್ದೆ ಮೊದಲೇ ನನ್ನ ಡೈರಿನ. ಅದೇ ಥರ ವರ್ಷ ಚೆಕ್ ಮಾಡ್ತಾಯಿದ್ದೆ, ಕರೆಕ್ಟಾಗಿ ಈ ವರ್ಷ ನಡೆದಿದ್ದಿಲ್ವ, ಕರೆಕ್ಟಾಗಿ ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಪರ್ಸೆಂಟ್ ನಡೆದಿದೆ, ಎಷ್ಟು ಸುಳ್ಳಾಗಿದೆ ನನ್ನ ಭವಿಷ್ಯತ್ನಲ್ಲಿ. ಆದರೆ 80% ಸತ್ಯ ಆಗ್ತಿತ್ತು. ಅದೇ ಥರ 42 ವಯಸ್ಸುವರೆಗೂ ನನ್ನ ಜೀವನದಲ್ಲಿ ನಡೀತು. ಆಮೇಲೆ ಏನೂ ಬರೆದಿಲ್ಲಲ್ಲ ಮುಂದಕ್ಕೆ. 42 ವರ್ಷ ಆದಮೇಲೆ ಏನು ಮಾಡೋದು, ಆಮೇಲೆ 3 ವರ್ಷ ಗ್ಯಾಪು. 3 ವರ್ಷ ಆದಮೇಲೆ ತಿರ್ಗಾ ಡೈರಿ ಬರೆದೆ. ಅಲ್ಲಿಂದ ಇಲ್ಲಿವರೆಗೂ ನೋಡ್ರೆ ಇವತ್ತು ತಾರೀಕು 23 ತಾರೀಕು ಇವತ್ತು ಮಾತಾಡ್ತಾಯಿದ್ದೀನಿ ನಿಮ್ಮ ಮುಂದೆ ಕೂತ್ಕೊಂಡು. ಶುಕ್ರವಾರ 23 ತಾರೀಕು ಇವತ್ತು, ಜಾನ್ವರಿ ತಿಂಗಳು 2025ನೇ ಇಸ್ವಿ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ. ನನ್ನ ಜೀವನದಲ್ಲಿ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ಆದಷ್ಟು ಅದೇ ಥರ ಮಾಡ್ಕೊಂಡು ಬಂದಿದ್ದೀನಿ. ಗೊತ್ತಾಯ್ತಲ್ಲ? 42ನೇ ವಯಸ್ಸು ನನ್ನ ಜೀವನದಲ್ಲಿ ಯಾವಾಗ ಮುಗೀತು ಅಂದರೆ 2006ನೇ ಇಸ್ವಿ 7ನೇ ಇಸ್ವಿಗೆ ಮುಗೀತು, 7-8ಕ್ಕೆ. ಆಮೇಲೆ 3 ವರ್ಷ ಗ್ಯಾಪು, 10ನೇ ಇಸ್ವಿಗೆ 11ನೇ ಇಸ್ವಿಗೆ
2011ನೇ ಇಸ್ವಿಯಿಂದ ಹೊಸ್ದಾಗಿ ಮತ್ತೆ ಹಣೆ ಬರ ಬರ್ಕೊಂಡೆ. ನನ್ನ ಹಣೆ ಬರ ನಾನೇ ಅದರಂತೆ ಇಲ್ಲಿವರೆಗೂ ನಡೆದಿದ್ದೀನಿ, ನಡ್ಕೊಂಡು ಬರ್ತಾಯಿದ್ದೀನಿ. ಇದರಲ್ಲಿ ಯಾವುದೂ ಮಿಸ್ಟೇಕ್ ನನಗೆ ಗೊತ್ತಿರೋ 80% ನನ್ನ ಜೀವನ ಹೆಂಗೆ ಬರ್ಕೊತೀನಿ ಹಂಗೆ. ನೆಕ್ಸ್ಟ್ ಮುಂದೆ 10 ವರ್ಷಕ್ಕೆ ನಾನು ಈಗಲೇ ಬರ್ಕೊಬಿಟ್ಟಿದ್ದೀನಿ, ಅವತ್ತೇ ಬರ್ಕೊಬಿಟ್ಟಿದ್ದೀನಿ. ಅದರಲ್ಲಿ ಒಂದು 5-6 ವರ್ಷ ಇವಾಗ ಕಳೆದಿದೆ. ಯಾಕಂದರೆ 13ನೇ ಇಸ್ವಿನಲ್ಲಿ 12ನೇ ಇಸ್ವಿನಲ್ಲಿ ಬರ್ಕೊಂಡಿರೋದು, 12 ಅಲ್ಲ 10ನೇ ಇಸ್ವಿಯಲ್ಲಿ ಬರ್ಕೊಂಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಅದೇ ಥರ ನಡ್ಕೊಂಡು ಬಂದಿದೆ. ಇದರಲ್ಲಿ ಮಧ್ಯದಲ್ಲಿ ಕೆಲವೊಂದು ನನ್ನ ದಿವ್ಯ ದೃಷ್ಟಿಗೆ ಗೋಚರಿಸ್ತದೆ ಮುಂದೆ ಏನು ನಡೀತೆ ಅಂತ. ಕೆಲವೆಲ್ಲ ಬದಲಾವಣೆಗಳಾಗುತ್ತೆ. ನಾನು ಅಂದ್ಕೊಂಡಿರೋದೇ 80 ಭಾಗ ನಡೀತದೆ, ಇನ್ನೊಂದು 20 ಭಾಗ ಎಕ್ಸ್ಟ್ರಾ ಸೇರ್ಕೊಬಿಡುತ್ತೆ. ಅದರಲ್ಲಿ ವಿಶೇಷವಾಗಿ ಒಂದು 10 ಭಾಗ ಸೇರಿಕೊಳ್ಳುತ್ತೆ. ವಿಶೇಷವಾಗಿ ಸ್ಟೋರಿಗಳು, ಯಾವ ಸ್ಟೋರಿಗಳು ಸೇರ್ಕೊಬಿಡ್ತವೆ, ಘಟನೆಗಳು ಸೇರ್ಕೊಬಿಡ್ತವೆ ವಿಶೇಷವಾಗಿ. ಇನ್ನು ಕೆಲವು ಕೆಲಸಕ್ಕೆ ಬರ್ದವೆಲ್ಲ ಸೇರ್ಕೊತ ಬಿಡಿ. 80 ಭಾಗ ಅಂತೂ ನನ್ನ ಹೇಳ್ದಂಗೆ ನಡ್ಕೊಳ್ತವೆ, ನಾನು ಬರ್ದಂಗೆ. ಓಕೆನಾ? ಇದರಲ್ಲಿ ವಿಶೇಷವಾಗಿ ಕೆಲವು ಸೇರ್ಕೊಂಡಿದ್ದಾವೆ. ನಮ್ಮ ದಿವ್ಯ ದೃಷ್ಟಿಗೆ ಮೊದಲೇ ಗೊತ್ತಾಗುತ್ತೆ. ಇನ್ನು 6 ತಿಂಗಳಿಗೆ ಏನು ನಡೀತೆ, ಇನ್ನು 3 ತಿಂಗಳಿಗೆ ಏನು ನಡೀತೆ, 6 ತಿಂಗಳಿಗೆ ಏನು ನಡೀತೆ ನನಗೆ ಮೊದಲೇ ಗೊತ್ತಾಗುತ್ತೆ. ಇನ್ನು ವರ್ಷಕ್ಕೆ ಏನು ನಡೀತೆ ಗೊತ್ತಾಗುತ್ತೆ. ಅದನ್ನು ನಾನು ಸಾಮಾನ್ಯವಾಗಿ ಹೆಂಗೆ ಗೊತ್ತಾಗುತ್ತಂದರೆ, ಮೊದಲು ಸ್ವಲ್ಪ ನನಗೆ ಒಂಚೂರು ಗೊತ್ತಾಗುತ್ತೆ, ಏನೋ ಒಂಚೂರು ಈಗ ನಡಿಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಶತ್ರುಗಳ ಕಾಟ ಆಗ್ಬೋದು, ನನಗೆ ಒಂಚೂರು ಗೊತ್ತಾಗುತ್ತೆ. ಅದನ್ನು ನಾನು ಅಷ್ಟು ಗಮನಕ್ಕೆ ತಗೊಳ್ಳಲ್ಲ. ಆಮೇಲೆ ಇನ್ನೊಂದು ಸಾರಿ ಒಂದು 15 ದಿನ 1 ತಿಂಗಳು ಬಿಟ್ಟು ಇನ್ನೊಂದು ಚೂರು ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳಿ, ಯಾವುದೋ ಶತ್ರುಗಳ ಕಾಟ ಆಗ್ಬೋದು ಅಂತ. ಅವಾಗ 2ನೇ ಸಾರಿ ಗೊತ್ತಾದಾಗ ಒಂಚೂರು ಗಮನ ಕೊಡ್ತೀನಿ ನಾನು. ಯಾಕಂದರೆ ಫಸ್ಟ್ ಟೈಮು ಆ ಥರ ಒಂಥರ ಅನುಭವ ಆಗಿದೆ, ಮೈಂಡಿಗೆ ಬಂದಿದೆ. ಈಗ 2ನೇ ಸಾರಿನೂ ಆ ಥರದಾಗ ಸ್ವಲ್ಪ ಕ್ಲಾರಿಟಿ ಬರ್ತದೆ. ಹೌದಲ್ಲ, ಲಾಸ್ಟ್ ಟೈಮು ಆ ಥರ ಅನುಭವ ಆಯಿತು, ಏನೋ ಶತ್ರುಗಳು ಕಾಟ ಆಗ್ಬೋದು, ಯಾರೋ ದಾಳಿ ಮಾಡ್ಬೋದು, ಯಾರ ಹತ್ರ ನಾನು ಬಯಸ್ಕೋಬೋದು, ಯಾರೋ ಏನೋ ಅನ್ಬೋದು. ಮೊದಲು ಆ ಥರ ಆಗಿದೆ, ಮೊನ್ನೆ 8 ದಿನಕ್ಕೆ 15 ದಿನಕ್ಕೆ ಹಿಂದೆ. ಇವಾಗೂ ಆಯ್ತಲ್ಲ, 2 ಸಾರಿ ಆಯ್ತಲ್ಲ ಅಂತ ಸ್ವಲ್ಪ ಎಚ್ಚರಿಕೆ ಆಗುತ್ತೆ. ನಮ್ಮ ಮೈಂಡು ಸ್ವಲ್ಪ ಚುರುಕಾಗುತ್ತೆ, ಆ ಕಡೆ ಗಮನ ಕೊಡುತ್ತೆ. ಸರಿ, ಆವಾಗೂ ನಾನು ಸ್ವಲ್ಪ ಹಂಗಂಗೆ ಇರ್ತೀನಿ. 3ನೇ ಸಾರಿ ಇನ್ನೊಂದು 15 ದಿನ 1 ತಿಂಗಳು ಬಿಟ್ಟು ತಿರ್ಗಾ ಹಂಗಾಯ್ತು ಅಂತ ಇಟ್ಕೊಳ್ಳಿ, ಮೈಂಡಿಗೆ ಬಂತು ಅಂತ ಇಟ್ಕೊಳ್ಳಿ. ಆವಾಗ ನನಗೆ ಸ್ವಲ್ಪ ಹುಷಾರಾಗ್ತೀನಿ. ಯಾಕಂದ್ರೆ 3 ಸಾರಿ ಆಗಿದ್ದಲ್ಲ. 1ನೇ ಸಾರಿ ಆದಾಗ ನಾವು ಅಷ್ಟು ಗಮನ ಕೊಟ್ಟಿಲ್ಲ, 2ನೇ ಸಾರಿ ಆದಾಗ ಸ್ವಲ್ಪ ಎಚ್ಚರಿಕೆಯಿಂದ ಆಗ್ತೀವಿ. 3ನೇ ಸಾರಿ ಆಯಿತು ಅಂದರೆ ಇನ್ನೇನು ಮಾಡೋದು, ಎಚ್ಚರಿಕೆ ಆಗಲೇಬೇಕಲ್ವಾ. ಆವಾಗ ನಾನು ಸ್ವಲ್ಪ ಆಕ್ಟಿವೇ ಆಗ್ತೀನಿ. ಏನೋ ಬರುತ್ತೆ, ಇವಾಗಿಂದನೇ ಎಚ್ಚರಿಕೆಯಿಂದ ಇರಬೇಕಂತ ಪ್ರತಿ ಕ್ಷಣ ಪ್ರತಿದಿನ ಎಚ್ಚರಿಕೆ ಆಗ್ತೀನಿ. ಖಂಡಿತ ನೋಡ್ರಿ, ಆಮೇಲೆ ಒಂದು 15 ದಿನ 20 ದಿನಕ್ಕೆ ಖಂಡಿತ ಏನೋ ಒಂದು ಹಾಗೆ ಆಗುತ್ತೆ. ಇದು ನೆಗೆಟಿವ್ ಶತ್ರುಗಳ ಬಾಧೆ ಖಂಡಿತ ಆಗುತ್ತೆ. ಬರೀ ಇಷ್ಟೇ ಅಲ್ಲ, ಯಾರಾದರೂ ಸ್ನೇಹಿತರನ್ನ ನಾನು ಕಳ್ಕೊತೀನಾ ಮೊದಲೇ ಗೊತ್ತಾಗುತ್ತೆ. ಹಾಗೆ ಯಾರಾದರೂ ಹೊಸ ಸ್ನೇಹಿತರನ್ನ ಪಡ್ಕೊತೀನಾ ಮೊದಲೇ ಗೊತ್ತಾಗುತ್ತೆ. ಹಾಗೆ ಏನಾದರೂ ಹಣ, ಇನ್ನೂ ದುಡ್ಡು ಕಾಸು ಇನ್ನೇನೋ ನನಗೆ ಬರುತ್ತಾ ಅದೃಷ್ಟ, ಅದನ್ನು ಮೊದಲೇ ಗೊತ್ತಾಗುತ್ತೆ. ಆದರೆ ಎಲ್ಲವೂ ಒಂದೇ ಸಾರಿ ಬರೋಲ್ಲ. ಮೊದಲು ಲೈಟಾಗಿ ನಮ್ಮ ಮೈಂಡಿಗೆ ಬರುತ್ತೆ, ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ, ಆಮೇಲೆ ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ನೋಡಿ. ಆವಾಗ ನನಗೆ ಗ್ಯಾರಂಟಿ. 3 ಸಾರಿ ಬಂದ್ರೇ ನನಗೆ ಗ್ಯಾರಂಟಿ, ಇಲ್ಲಾಂದರೆ ಗ್ಯಾರಂಟಿ ಇರೋದಿಲ್ಲ. ನನ್ನ ಜೀವನದಲ್ಲೇ ಯಾರ ಮೇಲೇನೋ ಅನುಮಾನ ಪಡಬೇಕಾ, ಮೊದಲನೇ ಸಾರಿ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಅವರಲ್ಲಿ ಏನೋ ನಡೀತಾ ಇದೆ, ಅವ್ರು ಏನೋ ಮಾಡ್ತಿದ್ದಾರೆ ಅನ್ನೋದು ಕ್ಲಾರಿಟಿ ಬರ್ತದೆ ಒಂಚೂರು. 2ನೇ ಸಾರಿ ಇನ್ನು ಸ್ವಲ್ಪ ಕ್ಲೂ ಸಿಗುತ್ತೆ ನನಗೆ, ಒಂದು ಸ್ವಲ್ಪ ಹೆಚ್ಚಾಗಿ ಕ್ಲಾರಿಟಿ ಬರುತ್ತೆ. 3ನೇ ಸಾರಿ ಬಂತು ಅಂತ ಇಟ್ಕೊಳ್ಳಿ, ಖಂಡಿತ ಅದು ನಡೆಯುತ್ತೆ ನನ್ನ ಜೀವನದಲ್ಲಿ, ಖಂಡಿತ ಮಿಸ್ ಆಗಲ್ಲ. ಇದರಲ್ಲಿ 80% ಡೌಟೇ ಇಲ್ಲ. ಸರಿ, ನನ್ನ ಜೀವನದಲ್ಲಿ ಸಿದ್ಧಿಗಳು ಹಂಗೆ ಏನೋ ಒಂದು ಸಿದ್ಧಿ ಸಿಗುತ್ತೆ. ಈಗ ಅದು ಗಣಪತಿ ನನಗೆ ಕಾಣಿಸ್ಕೊಳ್ತಾನೋ, ಕನಸಿನಲ್ಲಿ ಕಾಣಿಸ್ಕೊತಾನೋ, ರಿಯಲಾಗಿ ಲಗ್ನಪತ್ರಿಕೆಯಲ್ಲಿ ಕಾಣಿಸ್ಕೊತಾನೋ, ಇಲ್ಲ ಯಾರೋ ಉತ್ಸವ ಮೂರ್ತಿ ಎತ್ಕೊಂಡು ಹೋಗ್ತಾರೋ, ಇಲ್ಲ ಗಜರಾಜ ಕಾಣಿಸ್ಕೊತಾನೋ, ಇಲ್ಲ ಯೂಟ್ಯೂಬಲ್ಲಿ ಕಾಣಿಸ್ಕೊತಾನೋ ಗೊತ್ತಿಲ್ಲ. ಮೊದಲು ಸ್ವಲ್ಪ, ಆಮೇಲೆ ಇನ್ನು ಸ್ವಲ್ಪ ಕನಸಿನಲ್ಲಿ ಬರ್ತಾನೋ ಗೊತ್ತಿಲ್ಲ, ಎಲ್ಲೋ ನೋಡ್ತೀನೋ ಗೊತ್ತಿಲ್ಲ, ಆದರೆ ಮೈಂಡಿಗೆ ಬಂದಿರ್ತಾರೆ. 3ನೇ ಸಾರಿ ಬಂದಾಗ ಗಣಪತಿ ಅಂತ ಇಟ್ಕೊಳ್ಳಿ, ಖಂಡಿತ ನೆಕ್ಸ್ಟು ಗಣಪತಿ ನಾನು ತಪಸ್ಸಾಧನೆ ಮಾಡೋವಾಗ, ಇಲ್ಲ ಯೋಗ ಸಾಧನೆ ಮಾಡೋವಾಗ, ಇಲ್ಲ ಮಲ್ಕೊಂಡಿರೋವಾಗ ಕನಸಿನಲ್ಲಿ ಒಟ್ಟಿನಲ್ಲಿ ಬಂದೇ ಬರ್ತಾನೆ. ಆವಾಗ ಡೌಟ್ ಕ್ಲಿಯರ್. ಇನ್ನೂ ಸರ್ಪಗಳು ಬಸ್ ನಾಗಪ್ಪ ಮೈಂಡ್ಗೆ ನಾನು ಮೊದಲೇ ಬರುತ್ತೆ. ಆಮೇಲೆ 15 ದಿನಕ್ಕೆ ಒಂದು ಸಾರಿ ಇನ್ನೊಂದು ಸಾರಿ ಬರುತ್ತೆ ಮೈಂಡ್ಗೆ ಬಸ್ ನಾಗಪ್ಪ. ಆಮೇಲೆ 3ನೇ ಸಾರಿ ಮೈಂಡಿಗೆ ಬಂದ ಅಂತ ಇಟ್ಕೊಳ್ಳಿ, ಖಂಡಿತ ಪ್ರತ್ಯಕ್ಷ ಆಗ್ತಾನೆ ರೀ, ನನ್ನ ಮನೆಯಲ್ಲೇ ಇರ್ತಾನೆ ರೀ, ನಾನು ಮಲ್ಗೋ ಬೆಡ್ ಪಕ್ಕದಲ್ಲೇ ಇರ್ತಾನೆ ರೀ ಬಸ್ ನಾಗಪ್ಪ. ನಾನು ಮೊದಲೇ ಗೊತ್ತಾಗುತ್ತೆ ರೀ. ನಾನು ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ ರೀ. ನನ್ನ ವೀಡಿಯೋಗಳು ಇದೇ ಚಾನಲಲ್ಲಿ ನೋಡಿರಿ, ಒಮಾಸ್ NS 2000 ಇದೇ ಚಾನಲಲ್ಲಿ. ಹಿಂದಕ್ಕೆ ಹೋಗಿ ರೀಲ್ಗಳಲ್ಲಿದೆ, ರೀಲ್ಸ್ನಲ್ಲಿ ನೋಡಿ.
ನನ್ನ ಹಾಸಿಗೆ ಹತ್ರನೇ ಇದೆ, ಎಲ್ಲ ನನ್ನ ಮನೆ ಎಲ್ಲ ಫೋಟೋ ತೆಗ್ದಿದ್ದೀನಿ, ಸುಮಾರು ಸಾರಿ ಬಂದಿದ್ದಾರೆ ರೀ ಅಂದರೆ ಆಧಾರ ಸಿಗುತ್ತೆ. ಮೊದಲೇ ನಮ್ಮ ಮಾನಸಿಕ ಬಲ ಆಕರ್ಷಣೆ ಮಾಡಿರುತ್ತೆ ಅಥವಾ ಅದನ್ನು ತಿಳ್ಕೊಂಡಿರುತ್ತೆ. ನಮಗೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳ ಬಗ್ಗೆ ತಿಳುವಳಿಕೆ ಬಂದಿರುತ್ತೆ, ಅದಕ್ಕೆ ನಮ್ಗೆ ಈ ರೀತಿ ಆಗೋದು. ಇದನ್ನು ನ್ಯೂರಾನ್ಸ್ ಪವರ್, ಬಯೋ ಎನರ್ಜಿ, ಗೊತ್ತಾಯ್ತಲ್ಲ, ನಮ್ಮ ದಿವ್ಯ ದೃಷ್ಟಿ, ಈ ರೀತಿ ನಾವು ಇದನ್ನು ಕರಿತೀವಿ. ಮೊದಲೇ ನಮ್ಗೆ ಗೊತ್ತಾದ್ರೆ ನಿಮ್ಮ ಜೀವನದಲ್ಲೂ ಸಾಕಷ್ಟು ಇದು ನಡೆದಿರುತ್ತೆ. ಈಗ ಯಾರೋ ಒಬ್ಬರು ಎಲ್ಲೋ ನೆಂಟರಿದ್ದಾರೆ ಹಳಬರು, ಇನ್ನೇನೋ ಅವ್ರು ಬಂದುಬಿಡ್ತಾರೆ. ಅವರು ಯಾವತ್ತೋ ನೀವು ನೋಡಿರೋದು 5 ವರ್ಷ 10 ವರ್ಷ ಆಗಿರುತ್ತೆ ಅವ್ರನ್ನ ನೋಡಿ, ಮತ್ತೆ ನೋಡಿರಲ್ಲ. ಈಗ ಅವ್ರನ್ನ ನೀವು ತಿಳ್ಕೊತೀರ. ಎಲ್ಲ ಪಕ್ಕದಲ್ಲಿ ಯಾರೋ ಫ್ರೆಂಡ್ಸ್ ಇರ್ತಾರೆ ನಿಮ್ಮ ಮನೆಯಲ್ಲಿ, ಅಥವಾ ನೀವು ಒಬ್ಬರೇ ಕೂತಿರ್ತೀರ, ಆಫೀಸಲ್ಲಿರ್ತೀರ, ಮನೇಲಿರ್ತೀರ, ಟ್ರೈನಲ್ಲಿರ್ತೀರ, ಬಸ್ಸಲ್ಲಿರ್ತೀರ, ಹೋಟ್ಲಲ್ಲಿರ್ತೀರ. ಅವ್ರನ್ನ ನೀವು ನೆನಪು ಮಾಡ್ಕೊಳ್ತೀರ. ನೀವು ಏನು ಮಾಡ್ತೀರಿ? ನೆನಪು ಮಾಡ್ಕೊಳ್ತೀರಿ. ಯಾವಾಗ ನೀವು ನೆನಪು ಮಾಡ್ಕೊಳ್ತೀರಿ, ಅಲ್ಲ ಅವ್ರು ಯಾವತ್ತೋ ನೋಡಿದಾರೆ, 5 ವರ್ಷ 10 ವರ್ಷ ಆಗಿದೆ ನೋಡಿ, ಮತ್ತು ಅವ್ರ ಫೋನ್ ಯಾವುದೋ, ಅವ್ರ ಫೋನ್ ನಂಬರ್ ನಿಮ್ಮ ಹತ್ರ ಇಲ್ಲ, ಫೋನುಗಳಲ್ಲೂ ನೀವು ಮಾತಾಡ್ಕೊಂಡಿಲ್ಲ, ಅವ್ರ ಬಗ್ಗೆ ಏನೋ ಸುಳಿವೆ ಅಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವ್ರನ್ನ ಇವತ್ತು ನೀವು ತಿಳ್ಕೊತೀರಾ ನೋಡಿರಿ. ಆಮೇಲೆ ಅಲ್ಲೆಲ್ಲೋ ಸಿಗ್ಬಿಡ್ತಾರೆ ನಿಮ್ಗೆ, ಅವರು ಅವತ್ತೇ ಸಿಗ್ಬಿಡ್ತಾರೆ ರೀ ನಿಮಗೆ, ಅಥವಾ ಅವತ್ತೇ ನಿಮ್ಮ ಮನೆ ಹತ್ರ ಬಂದುಬಿಡ್ತಾರೆ ರೀ ಹುಡ್ಕೊಂಡು. ಇದು ಹೆಂಗೆ ರೀ ಸಾಧ್ಯ? ಎಲ್ಲರಿಗೂ ಪವರ್ ಇರುತ್ತೆ. ನಮ್ಮಂಥ ಗಡ್ಡ ಬಿಟ್ಟಿರೋರಿಗೆ ಅಲ್ಲ ರೀ, ಕೂದಲು ಬಿಟ್ಟಿರೋರಿಗೆ ಅಲ್ಲ, ಜುಟ್ಟು ಬಿಟ್ಟಿರೋರಿಗೆ ಅಲ್ಲ, ಕಾವಿ ಹಾಕಿರೋರಿಗೆ ಅಲ್ಲ, ನಿಮಗೂ ಆ ಪವರ್ ಇದೆ. ಎಲ್ಲರಿಗೂ ಒಂದೇ ಪವರೇ. ಬಯೋ ಎನರ್ಜಿ ಅಂದಮೇಲೆ ಬಯೋ ಎನರ್ಜಿನೇ, ಬಯೋಟೆಕ್ ಅಂದಮೇಲೆ ಬಯೋಟೆಕ್ಕೆ, ಜೆನೆಟಿಕ್ಕೆ ಅಂದರೆ ಜೆನೆಟಿಕ್ಕೆ, ಡಿ ಎನ್ ಅಂದಮೇಲೆ ಡಿ ಎನ್ ಎನೇ. ಸೂಪರ್ ಪವರ್, ಸುಪ್ರೀಂ ಪವರ್ ಅಂದರೆ ಸುಪ್ರೀಂ ಪವರ್ ಎಲ್ಲರಿಗೂ ಒಂದೇ. ಒಂದು ಕಲ್ಲಾಗಿರಲಿ, ಗಿಡ ಆಗಿರಲಿ, ಕ್ರಿಮಿ ಆಗಿರಲಿ, ಕೀಟ ಆಗಿರಲಿ, ಕತ್ತೆ ಆಗಿರಲಿ, ನಾಯಿ ಆಗಿರಲಿ, ಕುದುರೆ ಆಗಿರಲಿ, ಆನೆ ಆಗಿರಲಿ, ತಿಮಿಂಗ್ಳಾಗಿರಲಿ, ಎಲ್ಲರಿಗೂ ಒಂದೇ ಪವರೇ. ಆದರೆ ಅದನ್ನು ನಾವು ಅಭಿವೃದ್ಧಿಪಡಿಸ್ಕೋಬೇಕು. ಅದನ್ನೇ ತಪಸ್ಸಾಧನೆ. ಬಯೋ ಎನರ್ಜಿ, ಬಯೋಟೆಕ್, ಆಕರ್ಷಣೀಯ ಶಕ್ತಿ, ವಿಕರ್ಷಣೀಯ ಶಕ್ತಿ, ಆಕರ್ಷಕ, ವಿಕರ್ಷಕ, ವಿದ್ವೇಷಣ. ಇದರ ಜೊತೆಗೆ ನಾವು ಸಿದ್ಧಿಗಳನ್ನು ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ನಾವು ಸಂಕಲ್ಪ ಈ ರೀತಿ ಮಾಡೋದು. ಒಂದು ಮನೆ ಕಟ್ಟಬೇಕು ಅಂತ ನಾವು ಅಂದ್ಕೊತೀವಿ, ನಮ್ಮ ಮೈಂಡಿಗೆ ಬರುತ್ತೆ, ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತಗೋಬೇಕು, ಒಂದು ಟೂ ವೀಲರ್ ತಗೋಬೇಕು, ಒಂದು ಕಾರ್ ತಗೋಬೇಕು ಅಂತ ನಮ್ಮ ಮೈಂಡಿಗೆ ಬರುತ್ತೆ. ಫಸ್ಟ್ ಟೈಮ್ ಒಂಚೂರು ಬರುತ್ತೆ, ಆಮೇಲೆ 2ನೇ ಸಾರಿ ಏನಾಗುತ್ತೆ, ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ, 3ನೇ ಟೈಮ್ ಏನಾಗುತ್ತೆ, ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆನಾ? ಆದರೆ ದುಡ್ಡು ಬೇಕಲ್ಲ, ಸೈಟು ಬೇಕಲ್ಲ. ಮನೆ ಕಟ್ಟೋದು ಹೆಂಗೆ, ಆಟೋಮೆಟಿಕಾಗಿ ಯಾವುದೋ ಒಂದು ಸೈಟು, ಯಾರೋ ಒಬ್ರು ಹೇಳ್ತಾರೆ ನಿಮಗೆ, ಇಲ್ಲಿ ಸೈಟ್ ಇದೆ ತಗೊಳ್ತೀರಾ, ಅಲ್ಲಿ ಸೈಟ್ ಚೀಪಾಗಿ ಕೊಡ್ತಾರೆ ತಗೊಳ್ತೀರಾ, ಅದು ಒಳ್ಳೆ ಜಾಗದಲ್ಲಿ ಸ್ಕ್ವೇರ್ ಫೀಟ್ ಇಷ್ಟು ಕಮ್ಮಿಗೆ ಸಿಗ್ತದೆ ತಗೊಳ್ತೀರಾ ಅಂತ ಯಾರೋ ಒಬ್ಬರು ನಿಮ್ಗೆ ಹೇಳ್ತಾರೆ. ನೋಡಿದ್ರಾ, ಪಟ್ ಅಂತ ಆನ್ಸರ್ ಬಂತು. ಇದು ಆಕರ್ಷಕ ಶಕ್ತಿ. ನಿಮ್ಮಲ್ಲಿ ಯಾವ ರೀತಿ ಒಳ್ಳೆತನ ಇರುತ್ತೆ, ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಗುರುಗಳ ಆಶೀರ್ವಾದ ಇರುತ್ತೆ, ನಿಮಗೆ ಎಷ್ಟರ ಮಟ್ಟಿಗೆ ದೇವರ ಆಶೀರ್ವಾದ ಇರುತ್ತೆ, ಅಷ್ಟು ನಿಮ್ಮಲ್ಲಿ ಪುಣ್ಯಶಕ್ತಿ ಹೆಚ್ಚಾಗಿರುತ್ತೆ. ಎಷ್ಟರ ಮಟ್ಟಿಗೆ ನೀವು ಧರ್ಮವನ್ನು ಇಷ್ಟಪಡ್ತೀರ, ಸಂಸ್ಕೃತಿಯನ್ನು ಇಷ್ಟಪಡ್ತೀರ, ಪುಣ್ಯ ಕಟ್ಕೊಂಡಿದ್ದೀರಾ, ಅದರ ಆಧಾರದ ಮೇಲೆ ನಿಮ್ಮ ನ್ಯೂರಾನ್ಸ್ ಪವರ್ ಇರುತ್ತೆ. ಅದರ ಆಧಾರದ ಮೇಲೆ ನಿಮ್ಗೆ ಆಕರ್ಷಣೀಯ ಶಕ್ತಿ ಆಗುತ್ತೆ, ತೊಗೊಂಡು ಬರುತ್ತೆ ಪುಣ್ಯಶಕ್ತಿ. ಆವಾಗ ನಿಮ್ಗೆ ಸೈಟ್ ಸಿಗುತ್ತೆ ಆರಾಮ್, ಒಳ್ಳೆ ಜಾಗದಲ್ಲಿ, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಸೈಟ್ ಸಿಗುತ್ತೆ. ಒಳ್ಳೆ ಮನೆಯೂ ಕಟ್ತೀರಾ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ. ಇನ್ನು ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಬೇಕು, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫ್ಯಾಕ್ಟ್ರಿ ಕಟ್ತೀರಾ. ಇನ್ನೂ ನೀವು ಒಳ್ಳೆ ಆಫೀಸ್ ಮಾಡಬೇಕು, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಆಫೀಸ್ ಮಾಡ್ತೀರಾ. ಯಾವುದೋ ಮದುವೆ ಮಾಡ್ಕೋಬೇಕು, ಒಳ್ಳೆ ಹುಡುಗಿ, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಒಳ್ಳೆ ಹುಡುಗಿ ಸಿಗ್ತಾಳೆ, ಒಳ್ಳೆ ಹುಡುಗ ಸಿಗ್ತಾನೆ. ಹುಡುಗನಿಗೆ ಹುಡುಗ, ಹುಡುಗಿಗೆ ಹುಡುಗ, ಹುಡುಗನಿಗೆ ಹುಡುಗಿ ಸಿಗ್ತಾರೆ. ನೀವು ಅಂದ್ಕೊಂಡಂಗೆ ಹೆಚ್ಚಾಗಿ ಸಾಧನೆ ಮಾಡ್ತೀರ, ಒಳ್ಳೆ ಮಾರ್ಕ್ಸ್ ತಗೊಳ್ತೀರಾ ನೀವು ಓದೋದ್ರಲ್ಲಿ. ನೀವು ಅಂದ್ಕೊಂಡಿರ್ತಾರೆ ಇಷ್ಟೊಂದು ಗೆಸ್ ಮಾಡಿರ್ತಾರೆ ಟಾರ್ಗೆಟ್, ಅದಕ್ಕಿಂತ 10ರಷ್ಟು ಹೆಚ್ಚಾಗಿ. ಯಾಕೆ? ಯಾವ ರೀತಿ ಸಿಕ್ತು? ನಿಮ್ಮಲ್ಲಿ ಒಳ್ಳೆ ಪುಣ್ಯಶಕ್ತಿ ಇರುತ್ತೆ, ನೀವು ಧರ್ಮವಂತರಾಗಿರ್ತೀರ, ಗುರು ದೈವವನ್ನು ಇಷ್ಟಪಡ್ತೀರ, ಆಗ ಮಾತ್ರ ಇದು ಸಾಧ್ಯ. ಅದೇ ನಿಮ್ಮನ್ನು ಬೆಳೆಸುತ್ತೆ, ನಿಮ್ಮ ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ, ನಿಮ್ಮ ಪುಣ್ಯ ನಿಮ್ಮನ್ನು ಕಾಪಾಡುತ್ತೆ. ಬಯೋ ಎನರ್ಜಿ, ಬಯೋ ಕೆಮಿಸ್ಟ್ರಿ, ಬಯೋಟೆಕ್, ನ್ಯೂರಾನ್ಸ್ ಪವರ್, ಸೈಕಾಲಜಿಕಲಾಗಿ ಯಾವ ಡಾಕ್ಟ್ರ್ ಆಗಿರಲಿ ನಿಮ್ಮನ್ನು ಒಪ್ಪುತ್ತಾರೆ, ನಿಮ್ಮ ಬಲನ, ನಿಮ್ಮ ಮಾನಸಿಕ ಬಲನ ಇಷ್ಟಪಡ್ತಾರೆ ಎಲ್ಲರೂ. ಹಳೆಯ ಕಾಲದ ಋಷಿಮುನಿಗಳು ಇದನ್ನೇ ತಪಸ್ಸು ಮಾಡ್ತಾಯಿದ್ದು. ತಲೆ ಕೆಳಗೆ ಕಾಲು ಮೇಲೆತ್ತವರು, ಯಾಕೆ ಗೊತ್ತಾ? ಮೆದುಳಿಗೆ ರಕ್ತ ಬರಲಿ ಅಂತ, ಶಕ್ತಿ ಬರಲಿ ಮೆದುಳಿಗೆ ಅಂತ ತಲೆ ಕೆಳಗೆ ಕಾಲು ಮೆತ್ತಿದ್ರು, ಕಾಲು ಮೇಲೆ ಎತ್ತಿ ತಪಸ್ಸು ಮಾಡೋರು. ಕಾರಣ ಇಷ್ಟೇ. ಹಾಗೆ ಮಾನಸಿಕ ಬಲ, ತಾಳ್ಮೆ, ಸಮಯ, ಪ್ರಜ್ಞೆ, ವಿವೇಕ, ಬುದ್ಧಿ ಇವೆಲ್ಲ ಬರಬೇಕಲ್ಲ.
ಆತ್ಮಸ್ಥೈರ್ಯ ಬರಬೇಕಲ್ಲ, ಅದಕ್ಕೆ ತಾಳ್ಮೆ ಹೆಚ್ಚಾಗಿರ್ಬೇಕಲ್ಲ, ಅದಕ್ಕೆ ತಲೆ ಕೆಳಗೆ ಕಾಲು ಮೇಲೆ ತಪಸ್ಸು ಮಾಡೋರು. ನೀವು ಅಷ್ಟು ಮಾಡಬೇಡಿ, ಕನಿಷ್ಠ 2 ನಿಮಿಷ ಧ್ಯಾನ ಮಾಡಿ. ನಾನು ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೀನಿ ಹೇಗೆ ಧ್ಯಾನ ಮಾಡೋದು. ಅಷ್ಟು ಮಾಡಿ ಸಾಕು. ದೈವಭಕ್ತಿ ಗುರುಭಕ್ತಿ ಇಟ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ನೋಡಿರಿ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ರೆಡ್ಡಿ ಹತ್ರ ನಾನು ಹೇಳಿದೆ, ನಾರಾಯಣ ರೆಡ್ಡಿ ಹತ್ರ, ಅವ್ರನ್ನ ಫ್ರೆಂಡು ಲಾಯರ್ ಓದಿದ್ದಾರೆ, ಹೇಳಿದೆ ಅವ್ರ ಹತ್ರ, ನೋಡಪ್ಪ ನನ್ನ ಮೈಂಡಿಗೆ ಇದು ಬರ್ತಾಯಿದೆ. ನನ್ನ ಮೈಂಡಿಗೆ ಏನು ಬರ್ತಾಯಿದೆ, ನಿಮ್ಮದು ಅಲ್ಲಿ ಕುರಿ ಶೆಡ್ ಇದೆ, ಕುರಿಗಳು ಮೇಯಿಸ್ತೀರ, ಕುರಿ ಶೆಡ್ ಇದೆ. ಆ ಕುರಿ ಶೆಡ್ನಲ್ಲಿ ಏನೋ ಒಂದು ಏಲಿಯನ್ಸ್, ಅನ್ಯ ಲೋಕದ ಜೀವಿಗಳು, ಅನ್ಯಗ್ರಹದ ಜೀವಿಗಳು ಅಥವಾ ಬೇರೆ ಲೋಕದ ಜೀವಿಗಳು ಇಳಿತಾವೆ. ಒಂದು ಟೀಮ್ ಇಳಿಯುತ್ತೆ ಅಂತ ನನ್ನ ಮೈಂಡ್ ಹೇಳ್ತಾ ಇದೆ ಅಂದೆ. ಯಾಕಂದರೆ ನನಗೊಂದು ಸಾರಿ ಹಂಗೆ ಹೇಳ್ತು ಮೈಂಡು. ಒಂದು ಸಾರಿ ನನಗೆ ಹೇಳ್ತು, ಅವ್ರು ಕುರಿ ಶೆಡ್ ಹಾಕಿದ್ದಾರೆ, ಕುರಿ ಮೇಕೆ ಎಲ್ಲ ಮೇಯಿಸ್ತಾರೆ, ಹಸುಗಳೆಲ್ಲ ಮೇಯಿಸ್ತಾರೆ, ಒಂದು ಶೆಡ್ಡು. ಅಲ್ಲಿ ತೆಂಗಿನ ಮರಗಳಿದೆ, ಹಲಸಿನ ಮರಗಳಿದೆ ಸುತ್ತಲೂ, ಆಮೇಲೆ ಈ ಕಡೆ ಎಲ್ಲ ತೋಟ ಇದೆ ಅದರ ಸುತ್ತಲೂ. ನಾನು ಹೇಳಿದೆ, ಆ ಶೆಡ್ಡು, ಆ ತೆಂಗಿನ ಮರ, ಹಲಸಿನ ಮರ, ಚೇಪೆ ಗಿಡ ಇದೆ ಅಲ್ಲಿ, ಸೀಬೆ ಗಿಡ, ಅಲ್ಲಿ ಒಂದು ಟೀಮ್ ಇಳಿಯುತ್ತೆ ಆ ಮೂಲೆಯಲ್ಲಿ ಕಾರ್ನರಲ್ಲಿ. ಗೊತ್ತಿಲ್ಲಪ್ಪ ನನಗೆ, ಯಾವುದೋ ಒಂದು ಟೀಮ್ ಇಳುತ್ತೆ ಅಂತ ನನ್ನ ಮೈಂಡಿಗೆ ಬಂದಿದೆ. ನೂರನ್ಸ್ ಪವರ್ ಫಸ್ಟ್ ಟೈಮ್. ಆಮೇಲೆ ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬಂದಿದೆ. ಬೇರೆ ಕಡೆ ಇನ್ನೊಂದು ಕ್ಲೂಸ್ ಸಿಕ್ಕಿದೆ ನನಗೆ, ಕ್ಲೂಸ್ ಸಿಗುತ್ತಲ್ಲ ಏನೋ ಒಂದು. ಆಮೇಲೆ ಇನ್ನೊಂದು ಸಾರಿ, 3ನೇ ಸಾರಿ ಸಿಕ್ತು, ಅವ್ರಿಗೆ ಹೇಳೇ ಬಿಟ್ಟೆ. ನಾನು 3 ಸಾರಿ ನನ್ನ ಮೈಂಡಿಗೆ ಬಂದಮೇಲೆ ಬಾಯಿ ಬಿಡೋದು, ನಾನು ತುಟಿ 2 ಮಾಡೋದಿಲ್ಲ ಅಂದರೆ ಯಾರಿಗೂ ಹೇಳೋಲ್ಲ. ಯಾಕಂದರೆ 1ನೇ ಸಾರಿ ಏನೋ ಬಂತು, ಯಾರಿಗೋ ಹೇಳ್ಬಿಡ್ತೀವಿ ಬಾಯಿ ಜಾರಿ, ಆಮೇಲೆ ಅದು ಸುಳ್ಳಾಗ್ಬಿಡುತ್ತಲ್ಲ. ಸುಳ್ಳಾಗ್ಬಿಟ್ರೆ ನಮಗೆ ಅವಮಾನ ಆಗುತ್ತೆ, ಅಪಮಾನ ಆಗುತ್ತೆ, ಬರೀ ಬುರುಡ್ಯಾ ಬಿಡೋ ಗುರುಗಳಾಗ್ಬಿಡ್ತೀವಿ ನಾವು. ಹಂಗಾಗಬಾರ್ದು. ಅದಕ್ಕೆ ನನಗೆ 1 ಸಾರಿ ಮೈಂಡಿಗೆ ಬಂದರೆ ನಾನೇ ಮನಸ್ಸಿನಲ್ಲಿ ಇಟ್ಕೊತೀನಿ, 2ನೇ ಸಾರಿ ಬಂದರೆ ಸ್ವಲ್ಪ ಆಕ್ಟಿವ್ ಆಗ್ತೀನಿ, 3ನೇ ಸಾರಿ ಬಂದರೆ ಫುಲ್ ಆಕ್ಟಿವ್ ಆಗ್ತೀನಿ. ಆವಾಗ ಹೇಳ್ಬಿಡ್ತೀನಿ ಯಾರಿಗನ, ಸುಮ್ಮನೆ ಕ್ಲೂ ಕೊಡ್ತೀನಿ ಬೇರೆಯವ್ರಿಗೆ, ತುಂಬ ಆಪ್ತರಾದವ್ರಿಗೆ, ಬೇಕಾದವ್ರಿಗೆ, ಎಲ್ಲರಿಗೂ ಅಲ್ಲ, ಎಲ್ಲೆಲ್ಲೋ ಹೇಳ್ಕೊಳ್ಳಲ್ಲ. ಹಾಗೆ ಇವ್ರಿಗೊಂದು ಕ್ಲೂ ಕೊಡೋವಾಗ ಏನು ಹೇಳಿದ್ನಂದರೆ, ಥಿಂಕ್ ಮಾಡಿದೆ, 3ನೇ ಕಣ್ಣಿಗೆ ಅದು ಗೊತ್ತಾಗೋದು. ಯಾವ ರೀತಿ ಗೆಸ್ ಮಾಡೋದು, ಏನೋ ಏಲಿಯನ್ಸ, ಅನ್ಯಗ್ರಹ ಜೀವಿಗಳ ಸ್ಪೇಸ್ಶಿಪ್ ಬರ್ಬೋದಾ, ಏನೋ ಒಂದು ಸ್ಪೇಸ್ಶಿಪ್ ಬರ್ಬೋದಾ, ಅಥವಾ ಅಲ್ಲೇನಾದರೂ ಶೆಡ್ ಒಳಗಡೆ ಕೆಳಗಡೆ ಏನಾದರೂ ಆಗಿದ್ರೆ, ಏನಾದರೂ ಹಳೆಯ ಕಾಲದಲ್ಲಿ ಯಾವುದಾದ್ರೂ ಸಿಂಹಾಸನ, ಹಳೆಯ ಕಾಲದ ರಥಗಳು, ಅಥವಾ ಗೋಲ್ಡ್ ಕಾಯಿನ್ಗಳು, ಒಡವೆಗಳು, ವಜ್ರವೈಢೂರ್ಯಗಳು ಏನಾದರೂ ಹಾಕಿರ್ಬೋದಾ ಶೆಡ್ಡಲ್ಲಿ, ಕೆಳಗಡೆ ಊತಿರ್ಬೋದಾ. ನನಗೇನೇನೋ ಆಲೋಚನೆಗಳು ಏನೇನೋ ಬರ್ತಾಯಿದೆ. ಯಾಕಂದರೆ ನನಗೆ 1 ಸಾರಿ ಬಂದರೆ ನಾನು ಅಷ್ಟು ಗಮನ ಕೊಡೋಲ್ಲ, 2ನೇ ಸಾರಿ ಬಂದರೆ ಇನ್ನು ಸ್ವಲ್ಪ ಆಕ್ಟಿವ್ ಆಗ್ತೀನಿ, ಅವಾಗ ಗಮನ ಕೊಡ್ತೀನಿ ಒಂಚೂರು. 3ನೇ ಸಾರಿ ಬಂದರೆ ಫುಲ್ ಎಚ್ಚೆತ್ಕೊಬಿಡ್ತೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ಸಾಕಷ್ಟು 80% ಸತ್ಯ ಆಗಿದೆ ಅಂದಮೇಲೆ ಇದನ್ನು ಯಾಕೆ ಹೇಳಬಾರ್ದು. ಅವ್ರು ಎಷ್ಟೋ ದಿನದಿಂದ ನನಗೆ ಕೇಳ್ತಾರೆ, ಅದು ಹೇಳ್ಕೊಡ್ರಿ, ಇದು ಹೇಳ್ಕೊಡ್ರಿ, ಆ ಜ್ಞಾನ ಕೊಡ್ರಿ, ಈ ಜ್ಞಾನ ಕೊಡ್ರಿ ಅಂತ. ನಾನು ಅವ್ರಿಗೇನೂ ಹೇಳ್ತಾಯಿಲ್ಲ. ಆದರೂ ಅವ್ರ ಕಾಟ ತಳಿರಲಾರ್ದೆ ಅವಾಗವಾಗ ಒಂದೊಂದು ಚೂರು ಆಧ್ಯಾತ್ಮದ ಬಗ್ಗೆ ಹೇಳಿದ್ದೀನಿ. ಇದನ್ನು ಹೇಳ್ಬಿಟ್ಟೆ ಅವತ್ತು, ನೋಡಪ್ಪ ನಿಮ್ಮ ಶೆಡ್ಡಲ್ಲಿ ಏನೋ ಒಂದು ಬರುತ್ತೆ, ಅದು ಏನೋ ಒಂದು ಸಿಗುತ್ತೆ, ಕಾಯ್ತಾರೋ ಹುಡುಕ್ತಾರೋ, ಅಥವಾ ಹಳೆಯ ಕಾಲದಲ್ಲಿ ಏನಾದರೂ ಅಲ್ಲಿ ಹಳ್ಳ ತೋಡಿದ್ರ JCBನಲ್ಲಿ, ಯಾವುದಾದ್ರೂ ಪಾಳು ಬಾವಿನ ಏನಾದರೂ ಮಣ್ಣಾಕಿ ಮುಚ್ಚಿಬಿಟ್ಟಿದ್ದೀರಾ ನೀವು, ಏನಾದರೂ ಅಂಡರ್ಗ್ರೌಂಡ್ ಇತ್ತ ಅಲ್ಲಿ, ಹಿಂಗೆಲ್ಲ ಎನ್ಕ್ವೈರಿ ಮಾಡಿದೆ. ಎಷ್ಟು ದಿನ ಎನ್ಕ್ವೈರಿ ಮಾಡಿದ್ದೀನಿ ಗೊತ್ತಾ, ಸುಮಾರು 2-3 ತಿಂಗಳು ಎನ್ಕ್ವೈರಿ ಮಾಡಿದೆ. ಏನೇನಿಲ್ಲ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಪಕ್ಕದಲ್ಲಿ ಒಂದು ಸೈಟ್ ಕಟ್ಟಿದ್ವಿ, ಅಲ್ಲಿ ಹಳೆಯದೊಂದು ಬೋರ್ವೆಲ್ ಇತ್ತು, ಕೊಳವೆ ಬಾವಿ, ಅದನ್ನು ಮುಚ್ಚಿಬಿಟ್ವಿ ಅಂತ. ಕೊಳವೆ ಬಾವಿನ ಅದಲ್ಲಪ್ಪ, ಯಾವುದಾದ್ರೂ ಹಳೆಯ ತಿಪ್ಪೆಗಳು, ದೊಡ್ಡ ದೊಡ್ಡ ಗುಂಡಿಗಳಿತ್ತ, ಬಾವಿಗಳಿತ್ತ ಅಂತ ಕೇಳಿದೆ. ಇಲ್ಲ ಅಂದರು. ಏನೂ ಇಲ್ಲ ಅಂದ್ರೆ ಶೆಡ್ ಕಟ್ಟಿದ್ದಾರೆ, ಹಂಗಾರೆ ಏನಿರುತ್ತೆ ಅಲ್ಲಿ, ಏನಿರುತ್ತೆ. ಈಗ 2-3 ತಿಂಗಳು ತಲೆ ಕೆಡಿಸ್ಕೊಂಡೆ. ಇಲ್ಲ ಮಗ, ಏನೋ ಒಂದು ಸಿಗುತ್ತೆ ಮಗ, ಏನೋ ಒಂದು ಇದೆ ಮಗ, ಅಲ್ಲಿ ಏನೋ ಒಂದು ಸಿಗಲೇಬೇಕು. ಯಾವುದೋ ಒಂದು ಹಳೆಯ ಕಾಲದ್ದು ಸಿಂಹಾಸನ, ಹಳೆಯ ಕಾಲದ್ದು ವಜ್ರ ವೈಢೂರ್ಯಗಳ ಸಿಂಹಾಸನ, ಅಥವಾ ರಥದ ಪಾರ್ಟ್ಗಳು, ಅಥವಾ ಕತ್ತಿ ಸಿಗ್ಬೋದು. ಕತ್ತಿ ಸಿಕ್ಕಿದ್ರೆ ನೋಡಿ ಹೋಗಲಿ ಅಂತ, ಏನೋ ಒಂದು ಕ್ಲೂ ಸಿಕ್ಕತ್ತೆ, ಹುಡುಕೋ, ಸರ್ಚ್ ಮಾಡು, ಎಲ್ಲೋ ಒಂದು ಕಡೆ ಇರುತ್ತೆ ಅಂದೆ. ಎಲ್ಲಿ ಸಿಕ್ಕೋದು, ಏನು ಸಿಕ್ಬಿಡುತ್ತಾ, ನೋಡ್ಬಿಟ್ರೆ ಕಾಣಿಸ್ಬಿಡುತ್ತೆ. ಎಷ್ಟು ಜನ ಓಡಾಡಿಲ್ಲ ಅಲ್ಲೆಲ್ಲ, ಅವರೆಲ್ಲ ಓಡಾಡಿಲ್ವ, ಅವ್ರ ಮನೆಯವರು, ಇನ್ನೊಬ್ಬರು ಮತ್ತವರು, ಏನು ಕಾಣಿಸ್ಬಿಡುತ್ತಾ, ಏನು ಉಟ್ಕೊಬಿಡುತ್ತಾ. ನಾನೇ ಹಂಗಲ್ಲ, ಆಗಲ್ಲ. ಹಂಗಾರೆ ಏನು ಮಾಡೋದು, ಏನೂ ಇಲ್ಲ ಅಂತಾನೆ, ಹಳೆ ಬಾವಿ ಇಲ್ಲ ಅಂತಾನೆ, ಯಾವುದೋ ಹಳೆ ಕಟ್ಟಡ ಇಲ್ಲ ಅಂತಾನೆ, ಬರೀ ಅದು ತೋಟದಲ್ಲೇ ಅವರು ಮನೆ ಕಟ್ಟಿರೋದು, ಶೆಡ್ಡು. ನೋಡ್ರಿ, ಫಸ್ಟ್ ಅದು ತೋಟದಲ್ಲಿ ಶೆಡ್ ಕಟ್ಟಿದ್ದಾರೆ ಅಷ್ಟೇ.
ಅಲ್ಲೇನು ಹಳೆಯದು ಯಾವುದು ಏನೂ ಇಲ್ಲ. ಇನ್ನೇನು ನಮ್ಮೂರ ಸುತ್ತಲೂ ಯಾವುದು ಹಳೆ ಕೋಟೆ ಇಲ್ಲ. ನಮ್ಮೂರ ಸುತ್ತಲೂ ಹಳ್ಳಿ ಸುತ್ತಲೂ ಯಾವುದೋ ಹಳೆ ಕಾಲದ ರಾಜ ಮಹಾರಾಜದ ಕೋಟೆ ಇಲ್ಲ. ಇನ್ನೂ ಊರಿಂದ ಆಚೆ 1 ಕಿಲೋಮೀಟ್ರ್ ದೂರದಲ್ಲಿ ಯಾವುದೋ ಒಂದು ಹಳೆಯ ಊರು ನಾಶ ಆಗಿದೆ ಅಷ್ಟೇ. ಅಲ್ಲಿ 1-2 ಹಳ್ಳಿಗಳು ನಾಶ ಆಗಿದೆ. ಅಲ್ಲಿ ಸರಿಯಾಗಿ ಕುಡಿಲಿಕ್ಕೆ ನೀರಿಲ್ಲದೆ ಕೆಲವು ರೋಗಗಳು ಬಂದು ಆ ಊರು ಬಿಟ್ಟು ನಮ್ಮೂರು ಸೇರಿಕೊಂಡ್ರು ಅಷ್ಟೇ. ಅಷ್ಟು ಬಿಟ್ಟರೆ ಇಲ್ಲಿ ಏನೋ ಒಂದು ಬೆಟ್ಟನೂ ಇಲ್ಲ ನಮ್ಮೂರ ಪಕ್ಕದಲ್ಲಿ, ಗುಟ್ಟುಗಳು ಇಲ್ಲ ರೀ. ಹೇಳ್ಕೊಳ್ಳೋಂಥದ್ದು ಏನಿಲ್ಲ, ಹಂಗೆ ತಿಳ್ಕೊಬೇಡಿ. ಓನ್ಲಿ ಫ್ಲ್ಯಾಟು ಪ್ಲೈನ್ ಅಷ್ಟೇ. ಅಲ್ಲಿ ಬಯಲು ಪ್ರದೇಶ ನಮ್ಮೂರು ಹಳ್ಳಿ. ನಮಗೆ ಬೆಟ್ಟ ಬೇಕಂದ್ರೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗ್ಬೇಕು ಬೇರೆ ಊರುಗಳ ಅಕ್ಕಪಕ್ಕ ಊರುಗಳಿಗೆ ಹೋಗ್ಬೇಕು. 2 ಬೆಟ್ಟ ಸಿಗುತ್ತೆ, 2-3 ಬೆಟ್ಟಗಳು ಸಿಗ್ತವೆ. ಆದರೆ ನಮ್ಮೂರಿಗಿಲ್ಲ, ಬೇರೆ ಊರುಗಳಿಗಿದೆ. ಹಂಗಿರೋವಾಗ ಏನಪ್ಪ ಸಿಗುತ್ತಿಲ್ಲ, ಏನೂ ಇಲ್ಲ. ಆದರೆ ನನ್ನ ಮೈಂಡಿಗೆ ಬಂದುಬಿಟ್ಟಿದಲ್ಲ, ಏನು ಮಾಡೋದು, ತಲೆ ಕೆಡ್ಸ್ಕೊತಾ ಇದ್ದೀನಿ. ಏನೋ ಒಂದು ಸಿಗಲೇಬೇಕು. ಸುಮಾರು ಒಂದು 5 ತಿಂಗಳು ಕಳಿತೀವ್ರೆ. ಎಷ್ಟೋ 5 ತಿಂಗಳು ಕಳೀತು. ನಾವು ನೋಡ್ರಿ ಇದು ಸ್ಟಾರ್ಟ್ ಮಾಡಿದ್ದೇವೆ ಗೊತ್ತಾ, 2024ನೇ ಇಸ್ವಿ. ಎಷ್ಟು? 2024ನೇ ಇಸ್ವಿ ಜೂನ್ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಯಾವುದೋ ಜೂನ್ನಲ್ಲಿ ಸ್ಟಾರ್ಟ್ ಮಾಡಿ ಆಯಿತು 3-4 ತಿಂಗಳು ಕಳೆದಾಯ್ತು. ಒಂದು 3 ತಿಂಗಳು ಕಳೆದೈತೆ. ಜೂನ್ ಅಲ್ಲ, ಇನ್ನೂ ಮುಂಚೆನೇ ಸ್ಟಾರ್ಟ್ ಮಾಡಿದ್ವಿ. ಒಂದು 5ನೇ ತಿಂಗಳು 4ನೇ ತಿಂಗಳ ಸ್ಟಾರ್ಟ್ ಮಾಡಿದ್ವಿ. ಕಳೆದಾಯಿತು ಒಂದು 3-4 ತಿಂಗಳು. ಆಗಸ್ಟು ಬಂದುಬಿಡ್ತು. ಆ ಟೈಮಲ್ಲಿ ನಮ್ಗೆ ಒಂದೇ ಒಂದು ಕ್ಲೂ ಸಿಕ್ತು. ಏನಪ್ಪ ಅಂದರೆ, ಇವರು ತೋಟದಲ್ಲಿ ಹಸುಗಳಿಗೆ ಜೋಳದ ಕಡ್ಡಿ ಕಡಿತಾ ಇದ್ದಾರೆ ಕೂತ್ಕೊಂಡು. ಇವರು ಅವ್ರ ಮುಂದ್ಗಡೆ ಇಷ್ಟುದ ಮಳೆ ಸಿಕ್ತು. ಮಳೆ ಅದು ಹಿಂಗೆ ನಿಂತ್ಕೊಂಡಿತ್ತಂತೆ. ಮಳೆ ನಿಂತ್ಕೊಂಡಿತ್ತಂತೆ. ಏನಪ್ಪ ಮಳೆ ಅಂದರೆ, ಕಿಲ್ಬಿಡ್ದಾಗಿದೆ ಎಲ್ಲ. ತುಕ್ಕಿಡ್ದು ಕಿಲ್ಬಿಡ್ದಾಗಿದೆ. ಅರ್ಧಂಬರ್ಧ ಆಗ್ಬಿಟ್ಟಿದೆ ಮಳೆ. ಚೆಂದಾಗಿ ಮಣ್ಣಲ್ಲಿ ಊತು ಅದು ಈಚೆ ಕಡೆ ಇಷ್ಟು ಕಾಣಿಸ್ತಾ ಇತ್ತಂತೆ, ಒಂದು 3 ಇಂಚು. ಅದನ್ನು ಇವ್ರು ಎಳ್ಕೊಂಡಿದ್ದಾರೆ. ಎಳ್ಕೊಂಡ್ರೆ ಒಂದು 5 ಇಂಚಿದೆ. ಈಗ ಎಷ್ಟಿದೆ? ಒಂದು 5 ಇಂಚು ಮಳೆ ಇದೆ. 1-2 ಇಂಚು ಒಳಗಡೆ ಇತ್ತು, ಮೇಲ್ಗಡೆ ಹಿಂಗೆ ನೋಡ್ತಾ ಇತ್ತು. ಫುಲ್ಲು ತುಕ್ಕೊಡಾಗಿದೆ, ಫುಲ್ಲು ಬ್ಲ್ಯಾಕ್ ಕಲರ್ ಎಲ್ಲ ತುಕ್ಕಿಡ್ದಾಗಿದೆ, ಅದ್ವಾ ಆಗಿಬಿಟ್ಟಿದೆ. ಅವರು ನನಗೆ ಹೇಳಿದ್ರು, ಈ ಮಳೆ ಸಿಕ್ಕಿದೆ ಅಂದರು. ನಾನೇನೋ ಇಷ್ಟುದ್ದ ರಾಮ್ ಬಾಣ ಸಿಗುತ್ತೆ, ಇಲ್ಲ ಕುಮಾರಸ್ವಾಮಿದೊಂದು ಕೈಯಲ್ಲಿರುತ್ತಲ್ಲ ಅದು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ರಥ ಸಿಗುತ್ತೆ, ವಜ್ರ ವೈಡೂರ್ಯ ಸಿಗುತ್ತೆ, ಏನೋ ನಿಧಿ ಸಿಗುತ್ತೆ ಅಂತ ನಾನು ಅವ್ರಿಗೆ ಹೇಳಿ ಒಯ್ಕೊಂಡು ಹೋಗ್ತಾಯಿದ್ದೆ. ಇವ್ರು ಯಾವುದೋ ತುಕ್ಕಿಡ್ದೋಗಿರೋದು, ಕಿತ್ತಾಗಿರೋದು ಒಂದು ಮಳೆ ಹೇಳಿದ್ರು. ನಾನು ಯೋಚನೆ ಮಾಡಿದೆ, ಇಲ್ಲ ಕಣೆ, ಅದು ಹಂಗೆ ಇಟ್ಕೋ ಸೇಫಾಗಿ ಅಂದೆ. ಇನ್ನೇನು ಹೇಳಿಲ್ಲ ನಾನು. ಏನು ಹೇಳಿದೆ? ಇಲ್ಲ ಇಟ್ಕೋ, ಅದು ಪಾಲಿಗೆ ಬಂದಿದ್ದೆ ಪಂಚಾಮೃತ. ಭಗವಂತ ನಮ್ಗೇನು ಕೊಟ್ಟಿದ್ದಾನೋ ಅದೇ ಪಂಚಾಮೃತ. ಪಾಲಿಗೆ ಬಂದಿದೆ ಪಂಚಾಮೃತ. ಈ ಟೈಮಲ್ಲಿ ನಮ್ಮ ಮೂಡೆಲ್ಲ ಏನಿದೆ? ಸರ್ಚಿಂಗಲ್ಲಿದೆ. ಏನು ಸರ್ಚಿಂಗಲ್ಲಿದೆ? ಸಿದ್ಧಿ. ಏನು ಸಿದ್ಧಿ? ಏನೋ ಒಂದು ಸಿಗುತ್ತೆ, ಅದು ಜ್ಞಾನೋದಯ ಆಗಿದೆ ದಿವ್ಯ ದೃಷ್ಟಿಗೆ. ಇವಾಗ ಇದೇ ಸಿಕ್ಕಿದೆ, ತುಕ್ಕಿಡಿದಿರೋ ಮಳೆ, ಕಿತ್ತೋಗಿರೋ ಮಳೆ. ಯಾರೂ ಅದಕ್ಕೆ ₹1 ಕೊಡಲ್ಲ. ಅಲ್ಲ, ಫ್ರೀಯಾಗಿ ಕೊಟ್ಟರು ಯಾರೂ ತೊಗೊಳ್ಳಲ್ಲ. ಆ ಥರ ಇತ್ತು. ನಾನು ಹೇಳಿದೆ, ಇಲ್ಲಪ್ಪ ಅದನ್ನ ಇಟ್ಕೋಬೇಕಪ್ಪ ಅಂದೆ. ಅವಾಗೂ ರೆಡ್ಡಿ ಹೇಳಿದ್ರು, ಇದೇ ಮಳೆ ಅಷ್ಟೇ ಅಂದರು. ಹಂಗನ್ಬಾರ್ದು. ನನ್ನ ಜೀವನದಲ್ಲಿ, ನನ್ನ ಮೈಂಡಲ್ಲಿ ಏನೇ ಸಂಕಲ್ಪ ಮಾಡಲಿ, ಅದು ವಿಷ ಕೊಟ್ಟರು ಕೂಡ ನನಗೆ ಅಮೃತನೇ. ಕಿತ್ತೋಗಿರೋ ತುಕ್ಕಿಡ್ದಿರೋ ಮಳೆ ಕೂಡ ನನಗೆ ಒಳ್ಳೆ ಬಂಗಾರದ್ದೆ, ಅಥವಾ ದಿವ್ಯಾಸ್ತ್ರನೇ. ಅದು ದಿವ್ಯಾಸ್ತ್ರ ನನಗೆ. ಈ ರೀತಿ ನಾನು ಹೇಳಿ ಆ ಮಳೆನ ಸೇಫಾಗಿಡೋಕ್ಕೆ ಹೇಳಿದೆ. ಅವರು ಅದನ್ನು ಒಂದು ಅರಿಶಿಣದ ಬಟ್ಟೆನಲ್ಲಿ ಒಂದೆರಡು ದಿವಸ ದೇವ್ರ ಮನೆ ಹತ್ರ ಇಟ್ಟಿದ್ದಾರೆ. ನಾನೇ ಹೇಳಿದ್ದೆ, ದೇವ್ರ ಮನೆ ಹತ್ರ ಇಟ್ಕೋ, ಸಮಯ ಬಂದಾಗ ಹೇಳ್ತೀನಿ, ನೋಡೋಣ ಏನಕ್ಕಾಗುತ್ತೆ ಅಂತ. ಹೇಳ್ತೀನಿ ಇಟ್ಕೊ ಅಂತ. ದೇವ್ರ ಮನೆ ಹತ್ರ 1 ತಿಂಗಳು 2 ತಿಂಗಳು ಇಟ್ಕೊಂಡ್ರು. 3 ತಿಂಗಳಾಯಿತು. ಆಮೇಲೆ ನೋಡ್ರಿ ಗೇಮ್ ಸ್ಟಾರ್ಟ್ ಆಯಿತು. ಏನು ಸ್ಟಾರ್ಟ್ ಆಯಿತು ಗೊತ್ತಾ? ನಾನು ರಾಮನಗರದಿಂದ ನನಗೆ ರವಿ ಪರಿಚಯ ಆದರು. ಓಂ ಆದಿಶಕ್ತಿ ದೇವಾಲಯ, ಲಕ್ಕೋಜನಹಳ್ಳಿ, ರಾಮನಗರ ಜಿಲ್ಲೆ. ಆ ಆದಿಶಕ್ತಿಯ ದೇವಾಲಯದ ಜಯಣ್ಣ ಅನ್ನೋರ ಮಗ ರವಿ. ಈ ರವಿ ನನಗೆ ಕಾಲ್ ಮಾಡಿ, ನಮ್ಮ ದೇವಸ್ಥಾನಕ್ಕೆ ಭಕ್ತರು ಬರ್ತಾಯಿಲ್ಲ ಸರಿಯಾಗಿ, ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಏನಾದರೂ ಮಾಡಿ ಗುರುಗಳೇ ಅಂತ ನನಗೆ ಅವರು ಕಾಲ್ ಮಾಡಿದ್ರು. ಆಮೇಲೆ ಬಂದುಬಿಡಪ್ಪ ನೀನು, ಹೀಗೆ ನಾಗನಹಳ್ಳಿ ಅಂತಿದೆ ಕುಣಿಗಲ್ ಹತ್ರ, ಒಡ್ರಗುಪ್ಪೆ ಪಕ್ಕದಲ್ಲಿ, ಅಲ್ಲಿ ಚಿಕ್ಕಯ್ಯನವ್ರು ಇದ್ದಾರೆ, ಅವ್ರದ್ದು ದೇವಸ್ಥಾನ ನೋಡೋಕ್ಕೆ ಹೋಗ್ತಾಯಿದ್ದೀನಿ, ನೀನು ಬಂದುಬಿಡು ಮೆಜೆಸ್ಟಿಕ್ಗೆ, ಬೆಂಗಳೂರಿಗೆ, ಅಲ್ಲಿಂದ ನಾವು ಕರ್ಕೊಂಡು ಹೋಗ್ತೀನಿ ಅಂದೆ. ಆಗ ಸುರೇಶ್ ಕೆಂಗೇರಿ ಅವರು ಕೂಡ ಬಂದರು. ಅವರು ಹೊಸಬರೇ, ನನಗೆ ಕಾಲ್ ಮಾಡಿದರು. ಅವರು ಹೊಸಬರೇ, ಇವರು ಹೊಸಬರೇ, ಅಲ್ಲೇ ಮೀಟ್ ಆಗಿದ್ದು ಫಸ್ಟ್ ಟೈಮ್. ಅವರು ನನ್ನ ಜೊತೇಲಿ ಬಂದ್ವಿ. ಸುರೇಶ್ ಆಟೋನಲ್ಲಿ ಹೋದ್ವಿ. ಇನ್ನೊಬ್ಬ ನಮ್ಮ ಶಿಷ್ಯ ಇದ್ದ, ಅವನು ಕೂಡ.
ಆಮೇಲೆ ರಾಮನಗರ ರವಿ ಅಲ್ಲಿ ಹೋದ್ವಿ, ದೇವಸ್ಥಾನ ನೋಡಿದ್ವಿ, ಎಲ್ಲ ಆಯಿತು. ಆಮೇಲೆ ನೋಡಪ್ಪ ನಿಮ್ಮ ದೇವಸ್ಥಾನದಲ್ಲಿ ಓಂ ಆದಿಶಕ್ತಿ ದೇವಸ್ಥಾನದಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡು, ನಿಮ್ಗೆ ಒಳ್ಳೇದಾಗುತ್ತೆ ಅಂದೆ. ಆಯಿತು ಅಂತ ಅವ್ರು ಒಪ್ಕೊಬಿಟ್ರು. ಆಮೇಲೆ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡೋಕ್ಕೆ ಅವರು ಶ್ರೀಚಕ್ರನ ಪರ್ಚೇಸ್ ಮಾಡಿದ್ರು ಬೆಂಗಳೂರಲ್ಲಿ. ಅದನ್ನು ತಂದರು. ಅಲ್ಲಿ ಗಣೇಶ್ ಭವನ್ ಅಂತ ಏನೋ ಒಂದು ಲಾಡ್ಜ್ ಇದೆ, ಅಲ್ಲಿಗೆ ನಾನು ಬರ್ತೀನಿ ಅಂದೆ. 22ನೇ ತಾರೀಕು, ಎಷ್ಟೋ 22ನೇ ತಾರೀಕು 11ನೇ ತಿಂಗಳು 22ನೇ ತಾರೀಕು ಅವರ ಒಂದು ಗುಡಿನಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಶ್ರೀಚಕ್ರ. ಆದರೆ ಶ್ರೀಚಕ್ರ ಮೇಲೆ ಬೀಜಾಕ್ಷರ ಬರಿಬೇಕು. ಏನರಲ್ಲಿ ಬರೆಯೋದು? ನಾನು ಪ್ರಾಣ ಪ್ರತಿಷ್ಠೆ ಮಾಡಿ ಅದರಲ್ಲಿ ಒಂದು ಬೀಜಾಕ್ಷರ ಮಂತ್ರಗಳನ್ನು ಕೂರಿಸ್ಬೇಕು. ಆಗ ನನಗೆ ಪಟ್ ಅಂತ ಹೊಳೀತು. ಏನು ಪಟ್ ಅಂತ ಹೊಳೀತು? ಈ ಮಳೆ. ನಾನು ಆಗಲೇ ಹೇಳಿದೆ ರೆಡ್ಡಿಗೆ, ಈ ಮಳೆನ ತಗೊಂಡೋಗಿ ವರ್ಕ್ಶಾಪಲ್ಲಿ ನೀಟಾಗಿ ಗ್ರೈಂಡ್ ಮಾಡಿಸಿ ಶುಭ್ರ ಮಾಡ್ಕೊ, ಅದಕ್ಕೆ ಒಂದು ಗೋಲ್ಡ್ ಕಲರ್ ಕೊಡು ಅಂದೆ. ಆತ ಒಪ್ಕೊಂಡ ಹೋಗಿ ಗ್ರೈಂಡ್ ಮಾಡಿಸ್ತಾ ನೀಟಾಗಿ ಗೋಲ್ಡ್ ಕಲರ್ ಕೊಟ್ಟ. ಅದನ್ನಿಟ್ಕೊ, ನಾನು ಹೇಳ್ತೀನಿ ಅಂದೆ. ಆಮೇಲೆ ಮನೇಲಿ ಇಟ್ಕೊಂಡ. ಆಮೇಲೆ ಅದನ್ನೇ ನಾನು ತಗೊಂಡೆ, ಅಲ್ಲಿ ಹೋದೆ ಶ್ರೀಚಕ್ರ ಮೇಲೆ ಅದರಲ್ಲೇ ಬೀಜಾಕ್ಷರ ಕೂರಿಸ್ದೆ. ಇದನ್ನು ನಾವು ದಿವ್ಯಾಸ್ತ್ರ ಅಂತೀವಿ. ಸುಬ್ರಹ್ಮಣ್ಯ ಸ್ವಾಮಿ ಕೈನಲ್ಲಿ ಏನಿರುತ್ತೆ? ಅಸ್ತ್ರ ಇರುತ್ತೆ, ದಿವ್ಯಾಸ್ತ್ರ. ಹಾಗೆ ಶ್ರೀರಾಮಚಂದ್ರ ಪ್ರಭು ಕೈನಲ್ಲಿ ಏನಿರುತ್ತೆ? ಒಂದೇ ಒಂದು ಬಾಣ ಬಿಲ್ಲಿರುತ್ತೆ. ಶ್ರೀರಾಮಚಂದ್ರ ಪ್ರಭು ಮಾತು ಅಂದರೆ ಒಂದೇ ಮಾತೆ. ಆತ ಯಾರಿಗಾನ ಮಾತು ಕೊಟ್ಟರೆ ಮಾತು ತಪ್ಪಲ್ಲ. ಒಂದೇ ಮಾತು, ಒಂದೇ ಬಾಣ, ಒಂದೇ ಪತ್ನಿ, ಒಂದೇ ತತ್ವ ಶ್ರೀರಾಮಚಂದ್ರ ಪ್ರಭುವುದು. ಒಂದೇ ಹೆಸರು ರಾಮ್, ಏಕಪತ್ನಿ ರಥಸ್ಥ, ಪಿತೃಪಾಲಕ, ಪಿತೃವಾಕ್ಯ ಪರಿಪಾಲಕ, ಧರ್ಮ ಸಂಸ್ಥಾಪಕ, ಧರ್ಮ ಸೇವಕ ಶ್ರೀರಾಮಚಂದ್ರ ಪ್ರಭು ಅಲ್ವಾ? ಆತ ಒಂದೇ ಮಾತು, ಒಂದು ಮಾತು ಹೇಳಿದಾನಂದ್ರೆ ಅದ್ರ ಪ್ರಕಾರ ನಡ್ಕೊತಾನೆ. ಆತಂದು ಒಂದೇ ಬಾಣ. ಒಂದು ಸಾರಿ ಒಂದು ಬಾಣ ಯೂಸ್ ಮಾಡಿದ್ರೆ ಮತ್ತೆ ಅದನ್ನು ಮತ್ತೆ ಯೂಸ್ ಮಾಡಲ್ಲ. ಆ ಥರ ಶ್ರೀರಾಮಚಂದ್ರ ಪ್ರಭು. ಇಲ್ಲಿ ನಮಗೆ ಅಸ್ತ್ರ ಸಿಕ್ತು, ಏನೋ ದೊಡ್ಡದಾಗಿ ಬಾಣ ಸಿಗುತ್ತೆ, ಕತ್ತಿ ಸಿಗ್ತದೆ ಅಂದ್ಕೊಂಡಿವಿ. ರಥ ಇಲ್ಲ, ಒಂದು ಬಾಣ. ಆದರೂ ಇದು ಪಾಲಕ್ಕೆ ಬಂದು ಪಂಚಾಮೃತ ಇಟ್ಕೊಂಡ್ವಿ. ಇವತ್ತಿದು ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ಬಾಣ ಆಯಿತು, ಶ್ರೀರಾಮಚಂದ್ರ ಪ್ರಭು ಬಾಣ ಆಯಿತು. ರಾಮನಗರಕ್ಕೆ ಹೋದ್ವಿ. ರಾಮನಗರಕ್ಕೆ ಲಕ್ಕೋಜನಹಳ್ಳಿ ಓಂ ಆದಿಶಕ್ತಿ ದೇವಸ್ಥಾನ ಶ್ರೀಚಕ್ರ ಮೇಲೆ ಪ್ರಾಣ ಪ್ರತಿಷ್ಠೆ ಅನ್ನೋದನ್ನು ಬೀಜಾಕ್ಷರ ಬರೆದು ಅದರಲ್ಲಿ ಮಾಡ್ತೀವಿ. ಗೊತ್ತಾಯ್ತಲ್ಲ? ಅದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಅದನ್ನು ತೋರಿಸ್ತೀನಿ. ಒಂದೇ ಒಂದು ನಿಮಿಷ ನಾನು ತೋರಿಸ್ತೀನಿ. ಇಲ್ಲ ಇದೆ ತೋರಿಸ್ತೀನಿ. ನೋಡಿ, ಬಟ್ಟೆನಲ್ಲಿರುತ್ತೆ. ನೋಡ್ರಿ, ಈ ಬಟ್ಟೆನಲ್ಲಿರುತ್ತೆ. ನಾನು ತೋರಿಸ್ತೀನಿ. ಆಮೇಲೆ ಇದಕ್ಕೆ ಬೇಕಾದ ಎಲ್ಲ ಆಧಾರಗಳು ನಿಮಗಿಲ್ಲೇ ಇರುತ್ತೆ. ನೋಡಿ, ಇದು ಪೆಟ್ಟಿನಲ್ಲಿದೆ. ಈ ಪೆಟ್ಟಿ ಗೊತ್ತಾಯ್ತಲ್ಲ, ಪೆಟ್ಟಿ. ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಬಾಣ ಸಿಗುತ್ತೆ. ನೋಡಿದ್ರಲ್ಲ, ಈ ಪೆಟ್ಟಿ, ಈ ಬಾಣ ನೋಡಿದ್ರಲ್ಲ. ಇದರಲ್ಲಿ ನಾವೇನು ಮಾಡ್ತೀವಿ? ಹಿಂಗೆ ಹಿಡ್ಕೊಂಡು ಶ್ರೀಚಕ್ರ ಮೇಲೆ ಏನು ಮಾಡ್ತೀವಿ? ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ, ಬರಿತೀವಿ. ಇದರಲ್ಲಿ ಬೀಜಾಕ್ಷರಗಳನ್ನು ಬರಿತೀವಿ. ಶಾರ್ಪ್ ಆಗಿರುತ್ತೆ. ಕುಮಾರಸ್ವಾಮಿ ಕೈನಲ್ಲಿ ಏನಿರ್ತೇಳಿ? ಇದೆ. ಶ್ರೀರಾಮಚಂದ್ರ ಬಿಲ್ಲು ಏನಿರ್ತೇಳಿ? ಬಾಣ ಇದೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದೀವಿ, ಕಲ್ಲರ್ ಹಾಕಿ. ಇದು ಹೆಂಗಿತ್ತು ಗೊತ್ತಾ? ತಗೊಂಡಾಗ ಫಸ್ಟು ತೊಕ್ಕಿಡ್ದೋಗಿತ್ತು. ನೋಡ್ರಿ, ಯಾರು ಇದನ್ನು ನಂಬದೇ ಹೋಗ್ರಿ. ನಾನು ನಂಬ್ತೀನಿ. ಸೈಕಾಲಜಿಕಲಾಗಿ ಈ ಘಟನೆ ನಡೆದಿರೋದು ನಿಜ. ಆದರೆ ಇಲ್ಲಿವರೆಗೂ ನಾನು ಈ ಭಾಗ ಹೇಳಿದ್ದೀನಿ. ಇಷ್ಟಕ್ಕೆ ಮುಗಿಲಿಲ್ಲ ಈ ಭಾಗ. ಇನ್ನೂ ಇದೆ, ಸಸ್ಪೆನ್ಸ್ ಇದೆ, ಕ್ಲಾರಿಟಿ ಇಲ್ಲ. ಇನ್ನೂ ನಿಮಗೆ ನಾನು ಕೊಟ್ಟಿಲ್ಲ. ಭಾಗ 1ರಲ್ಲಿ ನಾನೇನು ಕೊಡೋಕ್ಕಾಗಿಲ್ಲ, ಅದು ಟೈಮ್ ಆಗೋಯ್ತು. ಈಗ ಭಾಗ 2 ಇಲ್ಲಿವರೆಗೂ ಬಂತು, ಟೈಮ್ ಆಗೋಯ್ತು. ನೋಡ್ರಿ, ಇದು ಬರಬೇಕಾದ್ರೆ ಅಷ್ಟನಾಗ, ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟಭೈರವ, ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವ ಸಮೇತ ಶ್ರೀ ನಾಗಾನಂದಿ ಭೈರವೇಶ್ವರ ನಾಮಾಂಕಿತ ಪವಾಡ ಬಸವನಿಗೆ ದೀಕ್ಷೆ. ಎಲ್ಲಿ? ಟಿ ನರಸೀಪುರ ಹೊಸ ತಿರುಮಕೂಡ್ಲು ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಅತೀಂದ್ರಿಯ ಶಕ್ತಿಗಳಿಗೆ ಅಲ್ಲಿ ದೀಕ್ಷೆ. ಹಾಗೆ ಕೆಲವು ಮನುಷ್ಯ ಶಿಷ್ಯರು 8 ಜನಕ್ಕೆ ದೀಕ್ಷೆ ಎಲ್ಲ ಆಯಿತು.
ಇದೆಲ್ಲ ಒಂದು ದೊಡ್ಡ ಸ್ಟೋರಿ. ಇದರದ್ದು ಮುಂದಿನ ಭಾಗ ಇರುತ್ತೆ. ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವ ಕಥೆ. ಅದಕ್ಕೆ ಕ್ಲೂಸ್ನ ನಾನು ನಿಮಗೆ ಕೊಡ್ತೀನಿ, ಮುಂದಿನ ವೀಡಿಯೋ ಕೊಡ್ತೀನಿ ನಮಗೆ ಕ್ಲೂ. ಮುಂದಿನ ಭಾಗ ನೀವು ತಪ್ಪದೆ ನೋಡಿ. ದಯವಿಟ್ಟು ಇದು ಭಾಗ ದೊಡ್ಡದಾಗ್ತಾಯಿದೆ. ನಾನು ವೀಡಿಯೋ ಕ್ಲೂ ಕೊಡ್ತೀನಿ ನಿಮಗೆ, ಒಂಚೂರು ಕೊಡ್ತೀನಿ, ಸರಿನಾ? ಇದನ್ನು ನಾವು ದಿವ್ಯಾಸ್ತ್ರ ಅಂತೀವಿ, ಮಾಮೂಲಿ ಅಸ್ತ್ರ ಅಲ್ಲ, ನೆನ್ಪಿಟ್ಕೊಳ್ಳಿ. ನಾನು ದಿವ್ಯಾಸ್ತ್ರಗಳ ಬಗ್ಗೆ ಹಿಂದೆ ವೀಡಿಯೋ ಹಾಕಿದ್ದೀನಿ, ನೋಡಿಲ್ಲಂದರೆ ನೋಡಿ. ದಿವ್ಯಾಸ್ತ್ರ ಅಂದರೆ ಏನು ಅಂತ ಹಿಂದಿನ ಭಾಗಗಳಲ್ಲಿ ನೋಡಿ. ಹಳೆಯ ಕಾಲದಲ್ಲಿ ಯುದ್ಧ ಮಾಡಬೇಕಾದ್ರೆ ಅರ್ಜುನನ ಹತ್ರ ಎಲ್ಲ ಬಾಣಗಳಿರ್ತಿತ್ತು. ಆ ಬಾಣನ ಬಿಟ್ಟರೆ ಮತ್ತೆ ವಾಪಸ್ ಬರ್ತಿತ್ತು. ಶ್ರೀಕೃಷ್ಣ ಭಗವನ್ ಹತ್ರ ಸುದರ್ಶನ ಚಕ್ರ ಇತ್ತು, ಬಿಟ್ಟರೆ ಮತ್ತೆ ವಾಪಸ್ ಬರ್ತಿತ್ತು. ಅದನ್ನು ದಿವ್ಯಾಸ್ತ್ರ ಅಂತಾರೆ. ಬಾಣ ಹೋಗಿದ್ದು ಶತ್ರುವನ್ನು ನಾಶ ಮಾಡಿ ಮತ್ತೆ ವಾಪಸ್ ಬರುತ್ತೆ, ಅದನ್ನು ದಿವ್ಯಾಸ್ತ್ರ ಅಂತಾರೆ. ಗೊತ್ತಾಯ್ತಲ್ಲ? ಅದು ಹಿಂದಿನ ವೀಡಿಯೋಗಳಲ್ಲಿ ಹಾಕಿದೆ, ನೋಡಿಲ್ಲ ಅಂದರೆ ನೋಡಿ. ಈ ರೀತಿ ಒಂದು ಸಿದ್ಧಿ ಆಯಿತು. ಇವತ್ತು ಇದು ನಾರಾಯಣ ರೆಡ್ಡಿಯವರ ಹತ್ರ ಇರುತ್ತೆ, ಇದು ಈ ಪೆಟ್ಟಿ ಸಮೇತ. ಯಾರಿಗಾದರೂ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಇದನ್ನು ತಗೊಂಡೋಗಿ ಅಲ್ಲಿ ಬೀಜಾಕ್ಷರ ಬರಿತೀವಿ. ಆದರೆ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿಸೋರು ಮೊದಲು ಈ ನಾರಾಯಣ ರೆಡ್ಡಿಯವರಿಗೆ ದಕ್ಷಿಣೆ ಆಗಬೇಕು. ಅವ್ರ ಕೈಲಾದ ಮಟ್ಟಿಗೆ ಅವ್ರು ಎಷ್ಟಾದರೂ ಆಗಲಿ ದಕ್ಷಿಣೆ, 1 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 500 ರೂಪಾಯಿ ಆಗಲಿ, 1,000 ಆಗಲಿ, 10,000 ಆಗಲಿ, ಲಕ್ಷ ಆಗಲಿ, ಇದು ಹೋಗ್ಬೇಕು ಅವ್ರ ಮನೆಗೆ. ಅಲ್ಲಿ ಬೀಜಾಕ್ಷರ ಕೂರಿಸ್ಬೇಕು ಅವ್ರ ಮನೆಯಲ್ಲಿ ಶ್ರೀಚಕ್ರ ಮೇಲೆ. ಅಂದರೆ ದಕ್ಷಿಣೆ ಆಗಬೇಕು. ದಕ್ಷಿಣೆ ಹಾಕಿದರೆ ಇದು ಹೋಗುತ್ತೆ, ಇಲ್ಲ ಅಂದರೆ ಇಲ್ಲ. ಗೊತ್ತಾಯ್ತಲ್ಲ? ಈ ರೀತಿ ಒಂದು ಇದನ್ನು ಕಮರ್ಷಿಯಲ್ ಅಂದ್ಕೋಬೇಡಿ. ಇದೊಂದು ಶಕ್ತಿ, ಭಗವಂತನ ಶಕ್ತಿ ಇದು. ಅದಕ್ಕೆ ದಕ್ಷಿಣೆ ಹಾಕೋದಷ್ಟೇ, ಇನ್ನೇನೂ ಅಲ್ಲ. ಗೊತ್ತಾಯ್ತಲ್ಲ? ಕೇಳಿಸ್ಕೊಂಡ್ರಾ? ಈ ರೀತಿ ದಿವ್ಯಾಸ್ತ್ರ ಸಂಪಾದನೆ, ಇದೇ ರೀತಿ ನಾನಾ ರೀತಿಯ ಸ್ಥಿತಿಗಳನ್ನು ನಮ್ಮ ಹುಡುಗರು ಮಾಡ್ಕೊಂಡಿದ್ದಾರೆ. ಆನ್ಲೈನ್ ಕ್ಲಾಸರ್ ಕಲಿಯೋರು ಬೇರೆ ಬೇರೆ ಏನೇನೋ ಯಕ್ಷಿಣಿ ವಿದ್ಯೆ, ಐಶ್ವರ್ಯ, ಧನ ಇರುತ್ತಲ್ಲ, ದುಡ್ಡು, ಆ ರೀತಿ ಬೇರೆ ಬೇರೆ ಏನೇನೋ ಮಾಡ್ಕೊಂಡಿದ್ದಾರೆ ಬೇರೆಯವರು. ಧನಲಕ್ಷ್ಮಿ ಸಿದ್ಧಿಗಳೆಲ್ಲ ಮಾಡ್ಕೊಂಡಿದ್ದಾರೆ, ಇನ್ನೂ ಏನೇನೋ ಯಕ್ಷಿಣಿ ಸಿದ್ಧಿಗಳೆಲ್ಲ ಮಾಡ್ಕೊಂಡಿದ್ದಾರೆ. ಓಕೆ, ಭಾಗ 2 ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಭಾಗ 3 ನೋಡಿ. ಇಲ್ಲಿಂದ ಮುಂದಕ್ಕೆ ಈ ಬಾಣ ಹೆಂಗೆ ಬಂತು ಅದನ್ನು ಇನ್ನು ಸ್ವಲ್ಪ ಕ್ಲಾರಿಟಿಯಾಗಿ, ನೆಕ್ಸ್ಟು ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವರು ಹೆಂಗೆ ಇಳಿತಾರೆ ಇಲ್ಲಿ, ಅದಕ್ಕೇನೇನು ಕ್ಲೂ ಇದೆ, ವೀಡಿಯೋಸ್ ಇದೆ. ಆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ 3ನೇ ಭಾಗದಲ್ಲಿ. ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ ಏನು ಶೆಡ್ಡಲ್ಲಿ ಯಾವ ರೀತಿ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವರು ಇಳಿದ್ರು, ಈ ಕುಮಾರಸ್ವಾಮಿ ಶಕ್ತಿ ಸೈನ್ಯ ಯಾವ ರೀತಿ ಇಳೀತು, ಅದನ್ನೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಮುಂದಿನ ಭಾಗದಲ್ಲಿ. 3ನೇ ಭಾಗ ತಪ್ಪದೆ ನೋಡಿ, ಓಕೆನಾ? ಈ ಭಾಗ ಇಲ್ಲಿ ಲಾಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ಈ ಭಾಗ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ, ಪುಣ್ಯ ಕಟ್ಕೊಳ್ಳಿ. ಜೀವನದಲ್ಲಿ ಯಾವಾಗೂ ಗುರುಭಕ್ತಿ, ದೈವಭಕ್ತಿ ಇರಲಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮಲ್ಲಿರೋ ನ್ಯೂರಾನ್ಸ್ ಪವರ್, ಬಯೋಟೆಕ್, ಬಯೋ ಎನರ್ಜಿ, ಸೂಪರ್ ಪವರ್ ಏನಿದೆ ಅದ್ರ ಮೇಲೆ ನಿಮ್ಮ ನಂಬಿಕೆ ಇರಲಿ. ಅದನ್ನು ಹೆಚ್ಚಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಒಳ್ಳೆ ಕೆಲಸಗಳಿಗೆ ಯೂಸ್ ಮಾಡಿ, ಒಳ್ಳೆಯದಕ್ಕಾಗಿ ಯೂಸ್ ಮಾಡಿ. ನಿಮಗೂ ಒಳ್ಳೆಯದಾಗಲಿ, ಅಕ್ಕಪಕ್ಕದವ್ರಿಗೂ ಒಳ್ಳೆಯದಾಗಲಿ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಳ್ಳೆಯದಾಗಲಿ, ಇಡೀ ಜಗತ್ತಿಗೆ ಕಲ್ಯಾಣ ಆಗಲಿ, ಎಲ್ಲ ಲೋಕಗಳು ಕಲ್ಯಾಣ ಆಗಲಿ. ನಾನು ಇದನ್ನು ಬಯಸ್ತೀನಿ. ಒಳ್ಳೆಯದಕ್ಕಾಗಿ ಯೂಸ್ ಮಾಡಿ ಎಲ್ಲವನ್ನು. ನೋಡ್ರಿ, ಇಲ್ಲಿ ಕಷ್ಟಪಟ್ಟು ನಿಷ್ಠೆಯಿಂದ, ಶ್ರದ್ಧೆಯಿಂದ ಕಲಿತ್ರೆ ಖಂಡಿತ ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ನಾವು ಅಂದ್ಕೊಂಡಿದ್ರಲ್ಲಿ ನಮಗೆ ತೃಪ್ತಿ ಆಗೋಷ್ಟು ಮಟ್ಟಿಗೆ ಖಂಡಿತ ನಾವು ಸಾಧಿಸ್ಬೋದು. ಬೇರೆಯವ್ರಿಗೆ ತೋರ್ಸೋಕ್ಕಾಗುತ್ತಿಲ್ಲ, ಗೊತ್ತಿಲ್ಲ. ನಮಗೆ ನಾವಾದರೂ ಸಾಧನೆ ಮಾಡ್ಕೊಂಡು, ನಾವು ನೋಡೋ ಮಟ್ಟಕ್ಕಾದರೂ, ನಾವು ತೃಪ್ತಿ ಪಡೋ ಮಟ್ಟಕ್ಕಾದ್ರೂ ನಾವು ಸಾಧನೆ ಮಾಡಬೇಕು. ಒಳ್ಳೆಯ ಕೆಲಸದಲ್ಲಿ, ಕೆಟ್ಟ ಕೆಲಸದಲ್ಲ. ನಾವು ಈ ಜಗತ್ತು ಬಿಡೋವಾಗ, ಈ ಶರೀರ ಬಿಡೋವಾಗ ನಮಗೆ ತೃಪ್ತಿ ಇರಬೇಕು, ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ. ಇದು ಭಾಗ 2 ಮುಗಿಸ್ತಾ ಇದ್ದೀನಿ. ಭಾಗ 3 ತಪ್ಪದೆ ನೋಡಿ. ಯಾವ ರೀತಿ ಕುಮಾರಸ್ವಾಮಿ ಸೈನ್ಯ ಹೇಳುತ್ತೆ, ಹೇಗೆ ಹೇಳಿಯುತ್ತೆ, ಯಾವ ರೀತಿ ಆ ಶೆಡ್ಡು, ಆ ಒಂದು ತೆಂಗಿನ ಮರ, ಸೀಬೆ ಗಿಡ, ಆ ಏರಿಯಾನಲ್ಲಿ ಅನ್ನೋದು ನಾನು ವೀಡಿಯೋ ಮಾಡಿದ್ದೀನಿ. ನಾನು ಅದು ನಿಮ್ಗೆ ತೋರಿಸ್ತೀನಿ. ಈ ಭಾಗ ಇಲ್ಲಿಗೆ 2ನೇ ಭಾಗ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. 1ನೇ ಭಾಗ ಯಾರು ನೋಡಿಲ್ಲ ಅವ್ರು ನೋಡಿ. ಈ 2ನೇ ಭಾಗ ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. 3ನೇ ಭಾಗ ತಪ್ಪದೆ ನೋಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವ್ರು ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವ್ರೆ, ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವ್ರೆ.